Hi, hello dear students. Welcome to PUC Coaching Center Vijayapur. ಇವತ್ತಿನ ಹಿಡಿದು ನಾವೇನ್ ಮಾಡೋಣಪ್ಪ ಅಂತಂದ್ರೆ PUC II vacation demo classes. So total 7 days demo classes we have scheduled for PCMB. So interested students we can attend offline classes. So ಇವು ಎಲ್ಲ ಆನ್ಲೈನ್ ಕ್ಲಾಸಸ್ ಮುಖಾಂತರನು ಕೆಲವೊಂದಿಷ್ಟು ಡೆಮೋ ಕ್ಲಾಸಸ್ ನ ಕೊಡ್ತೈತಿ. ಸೊ ಯಾವ ತರ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಅನ್ನೋದು ನೋಡ್ಕೊಳ್ರಿ. ಇದಕ್ಕಿಂತ ಹೆಚ್ಚಾಗಿ ಒಂದು 10 ಟೈಮ್ಸ್ ದಷ್ಟು ಕ್ಲಾರಿಟಿ ಯು ವಿಲ್ ಗೆಟ್ ಡ್ಯೂರಿಂಗ್ ಆಫ್ಲೈನ್ ಕ್ಲಾಸ್. ಇಲ್ಲಿ ಆನ್ಲೈನ್ ದಾಗೂ ಅಂಡರ್ಸ್ಟ್ಯಾಂಡ್ ಆಗ್ತದ, ಬಟ್ ಅಷ್ಟೊಂದು ಡಿಸ್ಕಷನ್ಕಾಗ್ಲಿ ಇಂಟ್ರಾಕ್ಷನ್ಕಾಗ್ಲಿ ಅಷ್ಟು ಕನ್ವೀನಿಯಂಟ್ ಆಗಂಗಿಲ್ಲ. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಟು ದಿ ಆಫ್ಲೈನ್ ಕ್ಲಾಸಸ್. So offline classes morning and evening they are going to get start on 3rd of March 2024 onwards. Okay, we shall go ahead concern to the ಇವತ್ತಿನ ಡೆಮೋ ಕ್ಲಾಸ್ ದಲ್ಲಿ PUC II ಮ್ಯಾಥಮೆಟಿಕ್ಸ್ ಬಗ್ಗೆ ಕನ್ಸಿಡರೇಷನ್ ಮಾಡಲಾಗಿದೆ. concern to the PUC II mathematics, so I have taken into consideration regarding today's demonstration class. So concern to the PUC II mathematics. ಸರಿ ಸರ್, ಹಾಗಾದ್ರೆ PUC II ಮ್ಯಾಥಮೆಟಿಕ್ಸ್ ಕೆಲವೊಂದು ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ಅಂದ್ರೆ ಟಫ್ ಅಂತೇಳಿ ಹೆದರಿರ್ತಾರ. ಕೆಲವೊಬ್ರು ಹೆಂಗಂತಂದ್ರ ಫಾರ್ಮುಲಾ ಅದು ಗೊತ್ತಿರ್ಲಾರದಕ್ಕ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಿರ್ತಾರ. ಇನ್ ಕೆಲವೊಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋ ಮುಂದೆ ನಡುವ ಏನು ಇಂಟ್ರಪ್ಟ್ ಆಗಿಬಿಡ್ತಾರೆ, ನಡುವ ನಿಂತು ಬಿಡ್ತಾರೆ. ಸೊ ಅದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಮ್ಯಾಥಮೆಟಿಕ್ಸ್ ನೀವು ಯು ನೀಡ್ ಟು ಪ್ರಾಕ್ಟೀಸ್ ಅಗೇನ್ ಅಂಡ್ ಅಗೇನ್. ಹೊಳ್ಳಿ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸೊ ಆಟೋಮೆಟಿಕ್ ಆಲ್ ದೀಸ್ ಡಿಫಿಕಲ್ಟೀಸ್ ದೇ ಆರ್ ಗೋಯಿಂಗ್ ಟು ಗೆಟ್ ರಿಮೂವ್. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಕನ್ಸರ್ನ್ ಟು ದಿ PUC II ಮ್ಯಾಥಮೆಟಿಕ್ಸ್, ಸೊ ಚಾಪ್ಟರ್ಸ್ ಯಾವ್ಯಾವ ಇದ್ದಾವ, ಫಸ್ಟ್ PUC ಮ್ಯಾಥಮೆಟಿಕ್ಸ್ ಸೆಕೆಂಡ್ PUC ಗೆ ಯಾವ ತರ ಲಿಂಕ್ ಆಗ್ತೈತಿ, ನೆಕ್ಸ್ಟ್ ಯಾವ್ದಾದ್ರು ಯಾವ ಫಾರ್ಮುಲಾಗಳನ್ನ ನಾವು ಪರ್ಫೆಕ್ಟ್ ಆಗ್ಬೇಕು. ಆಲ್ರೆಡಿ ನಮ್ ಕೋಚಿಂಗ್ ಪಾಂಪ್ಲೆಟ್ ಜಸ್ಟ್ ಅ ಮಿನಿಟ್. ಸೊ ಕೋಚಿಂಗ್ ಪಾಂಪ್ಲೆಟ್ ನ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಪ್ರತಿ ಕಾಲೇಜ್ಗೆ ನಮ್ ಕೋಚಿಂಗ್ ವರ್ಕರ್ನ ಸೊ ತಲುಪಿಸಿದ್ದಾರೆ. ಸೊ ದಿಸ್ ಪಾಂಪ್ಲೆಟ್ ಆಲ್ರೆಡಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ದೇ ವಿಲ್ ಹ್ಯಾವ್ ದಿಸ್ ಪಾಂಪ್ಲೆಟ್. ಸೊ ಈ ಪಾಂಪ್ಲೆಟ್ ದೊಳಗಡೆ ಸೊ ಇಲ್ಲಿ ಇದು ಈ ಸದ್ದ ವಿಡಿಯೋದೊಳಗೆ ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕಿಲ್ಲ. ಸೊ ಬೆಟರ್ ಯು ಕ್ಯಾನ್ ಕಮ್ ಅಂಡ್ ಕಲೆಕ್ಟ್ ದಿಸ್. ಸೊ ದೀಸ್ ಫಾರ್ಮುಲೆ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಅವರ್ ಲಾಟ್ ಫಾರ್ ದಿ ಫಸ್ಟ್ PUC as well as second PUC. Next, so again here are the some formulae concerned to the integration as well as differentiation. So next ಇದ್ರೊಳಗಡೆ ಏನಿದೆ ಸರ್ ಅಂತಂದ್ರೆ 100% ಫಿಕ್ಸ್ ಕ್ವೆಶ್ಚನ್ಸ್ ಗಳದ್ದು ಇದಾವ. PUC I as well as PUC II ಎರಡರದ್ದು ಕೊಡಲಾಗಿದೆ. ಸೊ ಅಂಡ್ ದೆನ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ is periodic table. So you can utilize this. So let us we shall enter into the concern to the demonstration. So ಇಲ್ಲಿ PUC II ಮ್ಯಾಥಮೆಟಿಕ್ಸ್ ದಲ್ಲಿ ಚಾಪ್ಟರ್ 1 ಏನಂತ ಹೇಳಿ ಬರುತ್ತೆ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಚಾಪ್ಟರ್ 1. ಚಾಪ್ಟರ್ 1 ಟೈಟಲ್ ಇಟ್ ಇಸ್ ದೇರ್ ಆಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಕನ್ಸರ್ನ್ ಟು ದಿ ಚಾಪ್ಟರ್ 1 ರಿಲೇಷನ್ಸ್ ಅಂಡ್ ಏನಂತ ಹೇಳಿದೆ, ಸೊ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಕನ್ಸರ್ನ್ ಟು ದಿ ಚಾಪ್ಟರ್ 1 ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಇದು ಚಾಪ್ಟರ್ 1. ನೆಕ್ಸ್ಟ್ ಸರ್ ಅಂತಂದ್ರೆ ಚಾಪ್ಟರ್ 2 ವಿ ಶಾಲ್ ಗೋ ಹ್ಯಾಂಡ್ ಕನ್ಸರ್ನ್ ಟು ದಟ್ ಚಾಪ್ಟರ್ 2. ಇದ್ರೊಳಗಡೆ ವಾಟ್ ಡು ಯು ಮೀನ್ ಬೈ ರಿಲೇಷನ್ಸ್, ವಾಟ್ ಡು ಯು ಮೀನ್ ಬೈ ಫಂಕ್ಷನ್ಸ್, ಸೊ ಅವ್ರದ ಬಗ್ಗೆ ಡಿಸ್ಕಷನ್ ಮಾಡ್ತೈತಿ. ನೆಕ್ಸ್ಟ್ ಸರ್ ಅಂತಂದ್ರೆ ಚಾಪ್ಟರ್ 2. ಚಾಪ್ಟರ್ 2 ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ದಟ್ ಈಸ್ ಫ್ರಮ್ ದ ಫಸ್ಟ್ PUC. ಫಸ್ಟ್ PUC ದಿಂದ ಬಹಳಷ್ಟು ಇಂಟರ್ಲಿಂಕ್ ಇದ್ದಿದ್ದು ಚಾಪ್ಟರ್ ದಿಸ್ ಒನ್. ಸೊ ಏನಂತ ಹೇಳಿದೆ ಸರ್ ಚಾಪ್ಟರ್ 2 ಅಂತಂದ್ರೆ ದಟ್ ಈಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿ ಇದೆ ನೋಡ್ರಿ. ಏನಂತ ಹೇಳಿದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ್ದ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಸೊ ಸೆಕೆಂಡ್ ಚಾಪ್ಟರ್. ಇಲ್ಲಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಅವು ಅಷ್ಟೇ ಅಲ್ಲ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ದಟ್ ಇಸ್ ನೀವು ಫಸ್ಟ್ ಇಯರ್ ಏನ್ ಕಲ್ತಿರಲ್ಲ ಅದರದ್ದು ಎಕ್ಸ್ಟೆನ್ಷನ್ ವರ್ಷನ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಲೈಕ್ ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್ ಅಂಡ್ ಸೋ ಆನ್. Okay, total 6 trigonometric functions are there. So same 6 inverse trigonometric functions are also be there. So ಅದರದನ್ನು ಇಲ್ಲಿ ಪಾಂಪ್ಲೆಟ್ ದೊಳಗಡೆ ಸೊ ಕ್ಲಿಯರ್ ಆಗಿ ಕೊಡಲಾಗಿದೆ. ಇಲ್ಲಿ ಏನಂತ ಹೇಳಿ ಕೊಟ್ಟಿದೆ ಸರ್ ಅಂತಂದ್ರೆ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳದ್ದು ಕೊಟ್ಟಿದೆ, ಅವರದ್ದು ಡೆಫಿನಿಷನ್ಸ್ ಆಗಿರ್ಬಹುದು, ನೆಕ್ಸ್ಟ್ ಡಿಫರೆಂಟ್ ಫಾರ್ಮುಲೆ.
ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದಟ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಏನದಲ್ಲ ಇಲ್ಲೇ ಕ್ಲಾಸ್ ನೊಳಗಡೆನೆ ಲಿಸ್ಟ್ ಔಟ್ ಮಾಡಿಸಿರುತ್ತೆ. ಸೊ ಥರ್ಡ್ ಚಾಪ್ಟರ್ ಏನಂತ ಹೇಳಿದೆ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಥರ್ಡ್ ಚಾಪ್ಟರ್ ಮೆಟ್ರೈಸಿಸ್ ಅಂತ ಹೇಳಿದೆ. ಏನಂತೇಳಿ ಮೆಟ್ರೈಸಿಸ್, ದಟ್ ಈಸ್. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ ಮತ್ತೆ ಈಸಿಯೆಸ್ಟ್ ಇನ್ ಮ್ಯಾಥಮೆಟಿಕ್ಸ್. ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಒಳಗಡೆ ಈ ಚಾಪ್ಟರ್ ನ ಬಹಳಷ್ಟು ಈಸಿಯೆಸ್ಟ್ ಇದೆ. ಸರಿ ಸರ್, ಹಾಗಾದ್ರೆ ನೆಕ್ಸ್ಟ್ ಫೋರ್ತ್ ಚಾಪ್ಟರ್. ಸೊ ಹಿಂಗೆ ಲಿಸ್ಟ್ ಮಾಡ್ಕೊಂತ ಕೂತ್ರೆ ಅನ್ನೆಸರ್ಲಿ ಟೈಮ್ ವೇಸ್ಟ್ ಆಗ್ತದ. ಸೊ ಇದು ಕಂಪ್ಲೀಟ್ ಎಲ್ಲಾ ಚಾಪ್ಟರ್ ಇದ್ದಿದ್ದನ್ನ ಒಂದು ಏನಪ್ಪಾ ಅಂದ್ರೆ ಕನ್ಸರ್ನ್ ಟು ದಿ ಇಂಡೆಕ್ಸ್ ಪೇಜ್. ಓಕೆ, ದಟ್ ಈಸ್ ಇಂಡೆಕ್ಸ್ ಪೇಜ್, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ಅವರ್ಸ್ ಅಲೋಟೆಡ್ ಎಲ್ಲದ್ರದ್ದು ಇದ್ದಿದ್ದು ಒಂದು ಪೇಜ್ ಇದೆ. ಅದನ್ನ ಏನ್ ಮಾಡ್ಬಿಡ್ತೈತಿ ಅಂತಂದ್ರೆ ವಾಟ್ಸಪ್ ಗೆ ಕಳಿಸ್ಬಿಡ್ತೈತಿ. ಕೋಚಿಂಗ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಅದಕ್ಕೆ ನೀವು ರಿಕ್ವೆಸ್ಟ್ ಕಳಿಸ್ರಿ. ಆ ಕಂಪ್ಲೀಟ್ ಪೇಜ್, ನಾಟ್ ಓನ್ಲಿ ದಟ್ ಕಂಪ್ಲೀಟ್ ಪೇಜ್, complete passing and scoring package we are going to forward into your WhatsApp. So individual ಕಳಿಸ್ಕೊತ ಕೂತ್ರೆ ನಮ್ಗೆ unnecessarily time waste ಆಗ್ತದೆ. Better you can make your friends group and send the request, or else you can add the coaching WhatsApp to that group. We are going to send that complete not only just mathematics but also all PCMB PDFs we are going to forward to your groups. ಓಕೆ, ನೆಕ್ಸ್ಟ್ ಒಬ್ರು ಬಂದ್ ಬಳಕ ಅದನ್ನ ಇಟ್ಕೊಂಡು ಕುಂದ್ರಬೇಡ್ರಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಅವ್ರಿಗೂ ಅನುಕೂಲ ಆಗ್ಲದು. ಸೊ ನೆಕ್ಸ್ಟ್ ಫೋರ್ತ್ ಚಾಪ್ಟರ್ 4, ಜಸ್ಟ್ ಇದನ್ನ ಲಿಸ್ಟ್ ಮಾಡಿ ನೆಕ್ಸ್ಟ್ ಹೋಗೋಣ ಅಂತ. ಚಾಪ್ಟರ್ 4 ಅಂತ ಏನಂತ ಹೇಳಿದೆ ಸರ್ ಅಂತಂದ್ರೆ ಡಿಟರ್ಮಿನಂಟ್ಸ್ ಅಂತ ಹೇಳಿ ಇದೆ ನೋಡ್ರಿ, ಡಿಟರ್ಮಿನಂಟ್ಸ್. ಸೊ ಇದು ಹೊಸದ್ ನೀವು ಕಲಿತೀರಿ. ಇಲ್ಲಿ ಮೆಟ್ರೈಸಿಸ್ ಕೆಲವೊಬ್ರು ಯಾರು CS ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ರಿ ಅವ್ರಿಗೆ ಒಂದಿಷ್ಟು ಅವೇರ್ನೆಸ್ ಇರ್ತೈತಿ. Next, determinant matrices in this year only you are going to study. So here ಇದೊಂದು ಪರ್ಫೆಕ್ಟ್ ಆಗಿ ಬಿಟ್ರೆ ಇದಕ್ಕೆ 3 ಸ್ಟಾರ್ ರೇಟಿಂಗ್ ಕೊಡ್ತೈತಿ ನೋಡ್ರಿ. ಯಾಕೆ ಸರ್ ಇಷ್ಟಾಗಿ ಇಂಪಾರ್ಟೆಂಟ್ ಇದು ಅಂತಂದ್ರೆ, ಸೊ ಇಫ್ ಯು ಆರ್ ಥರೋ ವಿತ್ ದಿಸ್ ಚಾಪ್ಟರ್ ದೆನ್ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಫೋರ್ತ್ ಚಾಪ್ಟರ್ ಅಗ್ದಿ ಕ್ಲಿಯರ್ ಆಗಿ ಮತ್ತೆ ಈಸಿಯೆಸ್ಟ್ ವೇದೊಳಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಇವು ಎರಡೂ ಪರ್ಫೆಕ್ಟ್ ಆದ್ರೆ, ಸೊ ಥರ್ಡ್ ಅಂಡ್ ಫೋರ್ತ್ ಇಫ್ ಯು ಆರ್ ಪರ್ಫೆಕ್ಟ್. ನೆಕ್ಸ್ಟ್ ಲಿಂಕ್ ಯಾವ್ದಕ್ಕಿದೆ ಸರ್ ಅಂತಂದ್ರೆ ಕೆಲವೊಬ್ರು ಹಿಂಗ್ ವಿಚಾರ ಮಾಡಿರ್ತಾರ, 1ನೇ ಚಾಪ್ಟರ್ ಹಿಡಿದನೆ ಸ್ಟಾರ್ಟ್ ಮಾಡ್ಬೇಕಂತ. ನೋ, ಹೌ ಈಸ್ ದ ಲಿಂಕ್? ಇನ್ ದಟ್ ವೇ ವಿ ಹ್ಯಾವ್ ಟು ಕಂಪ್ಲೀಟ್ ಆಲ್ ದಿ ಚಾಪ್ಟರ್ಸ್. ಸೊ 1ನೇ ಚಾಪ್ಟರ್ ಯಾವುದಕ್ಕೂ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಅದು ಒಂದೇ ಟೋಟಲ್ ಆಗಿ ಇಂಡಿಪೆಂಡೆಂಟ್ ಚಾಪ್ಟರ್. ಸರ್ ಸೆಕೆಂಡ್ ಚಾಪ್ಟರ್ ಯಾವ್ದಕ್ಕೆ ಲಿಂಕ್ ಆಗ್ತದಂದ್ರೆ 5th, 6th ಅಂಡ್ ಸೋ ಆನ್. ಓಕೆ, ಸೊ ಇಲ್ಲಿ ಥರ್ಡ್ ಅಂಡ್ ಫೋರ್ತ್ ನೀವು ಪರ್ಫೆಕ್ಟ್ ಆದ್ರೆ ಯಾವ್ದು ಹೆಲ್ಪ್ ಆಗುತ್ತೆ ಸರ್ ಅಂತಂದ್ರೆ 10th and 11th ಚಾಪ್ಟರ್ ಇವೆರಡು ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತವೆ. ಸೊ 10th ಚಾಪ್ಟರ್ ಏನಂತ ಹೇಳಿದೆ ಸರ್ ಅಂತ ವೆಕ್ಟರ್ ಆಲ್ಜಿಬ್ರಾ ಅಂತ ಹೇಳಿದೆ. 11th ಚಾಪ್ಟರ್ ಏನಂತ ಹೇಳಿದೆಪ್ಪ ಅಂದ್ರೆ 3D, ಓಕೆ, 3 ಡೈಮೆನ್ಷನಲ್ ಜಿಯೋಮೆಟ್ರಿ ಅಂತ ಹೇಳಿದೆ. ಸೊ ಇದು ಒಂದು ಗ್ರೂಪ್ ಆಗಿ ಕನ್ಸಿಡರೇಷನ್ ಮಾಡ್ಕೊಂಡಿರ್ತಾವ ನೋಡ್ರಿ ಈ 4 ಚಾಪ್ಟರ್ಸ್ ನ. ಸೊ ಟೋಟಲ್ ಅರೌಂಡ್ ಎಷ್ಟು ಸರ್ ಅಂತಂದ್ರೆ 40 to 45 ಮಾರ್ಕ್ಸ್ ದಷ್ಟು ಯೂಸ್ಫುಲ್ ಆಗ್ತೈತಿ, ಕವರ್ ಆಗ್ತೈತಿ ನಿಮ್ ಸಿಲೆಬಸ್. ಸೊ ಇವಿಷ್ಟು ಪರ್ಫೆಕ್ಟ್ ಆಗಿಬಿಟ್ರೆ ಆಲ್ಮೋಸ್ಟ್ ಯು ಆರ್ ಆನ್ ಸೇಫರ್ ಸೈಡ್. 100% ನೀವು ಪಾಸ್ ಆಗ್ತೀರಿ ವಿತೌಟ್ ಎನಿ ಪ್ರಾಬ್ಲಮ್. ಕೆಲವೊಬ್ರು ಹೆಂಗ್ ವಿಚಾರ ಮಾಡಿರ್ತಾರ ಅಂದ್ರೆ 35 ತಗೋಕ್ ಎಬಿಲಿಟಿ ಇರ್ತದೋ ಬಿಡ್ತದೋ ಗೊತ್ತಿಲ್ಲ, 90-95 ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಾರೆ. ನಾ ಮಾಡೋದ್ ತಪ್ಪನ್ನಂಗಿಲ್ಲ, ಬಟ್ they have first thorough with the easiest chapters, then they have to move on medium and then tough chapters. First ಗೆ ನೀವು ಟಫ್ ಚಾಪ್ಟರ್ಸ್ ಇದ್ದಿದ್ದನ್ನ ಹಿಡಿದು ಟೈಮ್ ವೇಸ್ಟ್ ಮಾಡ್ಬಿಟ್ರಿ ಅಂದ್ರೆ ಕಾನ್ಫಿಡೆನ್ಸ್ ಲೋ ಆಗ್ತೈತಿ. ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗ್ಬೇಕಾಗಿತ್ತಂದ್ರೆ ಫಸ್ಟ್ ಈಸಿ, ನೆಕ್ಸ್ಟ್ ಮೀಡಿಯಂ, ನೆಕ್ಸ್ಟ್ ಲಿಟಲ್ ಬಿಟ್ ಟಫ್ ಇದ್ದ ಚಾಪ್ಟರ್ಸ್ ನ ಮೂವ್ ಆಗ್ಬೇಕು. ಸೊ ಅದಕ್ಕೆ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ವಿತ್ ದಿ ಥರ್ಡ್ ಚಾಪ್ಟರ್. ಥರ್ಡ್ ಆದ ಬಳಿಕ ಫೋರ್ತ್ ಕಂಪಲ್ಸರಿ ಹೋಗ್ಬೇಕು, ಯಾಕಂದ್ರೆ ಇಲ್ಲಿ ಇಂಟರ್ಲಿಂಕ್ ಇದೆ. ಒನ್ಸ್ ಯು ಆರ್ ಪರ್ಫೆಕ್ಟ್ ಇನ್ ಥರ್ಡ್ ಅಂಡ್ ಫೋರ್ತ್, ದೆನ್ ಯು ಹ್ಯಾವ್ ಟು ಸ್ಟಡಿ ಕನ್ಸರ್ನ್ ಟು ದಿ 10th and 11th. ಈ 4 ಚಾಪ್ಟರ್ಸ್ ಪರ್ಫೆಕ್ಟ್ ಆದ ಬಳಿಕ ನೆಕ್ಸ್ಟ್ ಯಾವ್ದಾದ್ರು ಹೋಗ್ಬೋದು. ಸೊ ಬೆಸ್ಟ್ ಅಂತಂದ್ರೆ ದಟ್ ಈಸ್ ದ ಸೆಕೆಂಡ್ ಚಾಪ್ಟರ್. ಒನ್ಸ್ ಯು ಸ್ಟಡಿಡ್ ಅಬೌಟ್ ದಿ ಸೆಕೆಂಡ್ ಚಾಪ್ಟರ್, ನೆಕ್ಸ್ಟ್ ಯಾವ್ದು ಸ್ಟಡಿ ಮಾಡ್ಬೇಕಂದ್ರ ಫಿಫ್ತ್ ಆದ ಬಳಿಕ ಕಂಪಲ್ಸರಿ 6th. ಸರ್ 5th ಏನಂತ ಹೇಳಿದೆ ಅಂದ್ರೆ ಡಿಫ್ರೆನ್ಸಿಯೇಷನ್. ನೀವು ಏನ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಫಸ್ಟ್ ಇಯರ್ ಏನ್ ಸ್ಟಡಿ ಮಾಡಿರಲ್ಲ ಅದರದ ಎಕ್ಸ್ಟೆನ್ಷನ್ ಡಿಫ್ರೆನ್ಸಿಯೇಷನ್. ನೆಕ್ಸ್ಟ್ 6th ಏನಿದೆ ಸರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಸರ್ 7th ಏನಿದೆ ರೀ ಅಂತಂದ್ರೆ ದಟ್ ಈಸ್ ಇಂಟಿಗ್ರೇಷನ್. ನೀವು ಕೆಲವೊಂದಿಷ್ಟು ಫಿಸಿಕ್ಸ್ ದೊಳಗೆ ಡೆರಿವೇಶನ್ ಮಾಡೋ ಮುಂದದು ಯೂಸ್ ಮಾಡಿರಲ್ಲ, ಅದರದ್ದು ಎಕ್ಸ್ಟೆನ್ಷನ್ ಇಲ್ಲಿ ಇಂಟಿಗ್ರೇಷನ್ ಅಂತೇಳಿ
ನೆಕ್ಸ್ಟ್ 7th ಆದ ಬಳಿಕ ಕಂಪಲ್ಸರಿ 8th ಹೋಗ್ಲೇಬೇಕು. ಯಾಕೆ ಸರ್ ಅಂತಂದ್ರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇಟ್ ಇಸ್ ದೇರ್. ನೆಕ್ಸ್ಟ್ after completion of all these, then we have to go ahead compulsorily concern to the 9th chapter. ಏನಂತ ಹೇಳಿದೆ ಸರ್ 9th ಚಾಪ್ಟರ್ ಅಂತಂದ್ರೆ ಡಿಇ ಅಂತ ಹೇಳಿ ಕರಿತೀವಿ, ಡಿಫರೆನ್ಸಿಯಲ್ ಇಕ್ವೇಶನ್. ಸೊ 5ನೇ ಚಾಪ್ಟರ್ ಮತ್ತೆ 7ನೇ ಚಾಪ್ಟರ್ 5th ಅಂಡ್ 7th ಪರ್ಫೆಕ್ಟ್ ಇಲ್ಲಾರ್ದೆ 9th ಒಟ್ಟ ತಿಳಿಯಂಗಿಲ್ಲ. ಅದಕ್ಕೆ ಹಿಂಗ್ ಇಂಟರ್ಲಿಂಕ್ ಇದೆ. ಇದಕ್ಕೊಂದು ಗ್ರೂಪ್ ಅಂತ ಹೇಳಿರ್ತೀವಿ ನೋಡ್ರಿ. ಯಾವ್ದ್ರಿ ಸರ್ ಅಂತಂದ್ರೆ ಸೊ ಸೆಕೆಂಡ್, 5th, 6th, 7th, 8th, 9th ಇದೊಂದು ಗ್ರೂಪ್. ಸೊ ಇಲ್ಲೊಂದು ಗ್ರೂಪ್ 1 ಅಂತೇಳಿ. ಸರ್ ಇದೇನ PU ಬೋರ್ಡ್ದವ್ರು ಮಾಡಿದ ಗ್ರೂಪ್ ಅಥವಾ ನೀವು ಮಾಡಿದ ಅಂತಂದ್ರೆ PU ಬೋರ್ಡ್ದವ್ರು ಏನು ಗ್ರೂಪ್ ಅಂತ ಹೇಳಿ ಮಾಡಿಲ್ಲ, ಎಲ್ಲಾ ಚಾಪ್ಟರ್ಸ್ ಗಳನ್ನ ಕೊಟ್ಟಿದ್ದಾರೆ. ನಾವೇನ್ ಕ್ಯಾಟಗರೈಸ್ ಮಾಡಿವಿ ಅಂದ್ರೆ ಇದು ಫಸ್ಟ್ ಗ್ರೂಪ್ ಈಸ್ ವೆರಿ ಈಸಿಯೆಸ್ಟ್ ಒನ್. ಸೆಕೆಂಡ್ ಗ್ರೂಪ್ ಕೆಲವೊಬ್ರು ಟಫ್ ಅಂತ ಹೇಳ್ತಾರೆ. ಟಫ್ ಇಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಮೀಡಿಯಂ ಲೆವೆಲ್ ಇದೆ. ಕೆಲವೊಬ್ರು ಹೆಂಗ್ ಅಂದ್ರೆ ಈ ಚಾಪ್ಟರ್ಸ್ ಗಳಂದ್ರೆ ಬೇಡ ಬೇಡ ಅದ್ರ ಕಿರಿಕಿರಿ ಅಂತೇಳಿ ಅಂತಿರ್ತಾರೆ. ಇದಕ್ಕ ಗ್ರೂಪ್ 2. ಇನ್ನೊಂದು ಗ್ರೂಪ್ 3 ಅಂತ ಹೇಳಿದೆ. ಯಾವ ಬರ್ಬೋದು ಅನ್ನೋದು ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ. ಗ್ರೂಪ್ 3 ದೊಳಗಡೆ ಯಾವ್ಯಾವ ಬರ್ಬೋದ್ರಿ? ಉಳಿದಿದ್ ಯಾವ್ಯಾವ ಚಾಪ್ಟರ್ಸ್? 1ನೇದೊಂದು ಉಳ್ದೈತಿ. ನೆಕ್ಸ್ಟ್ ಸರ್ ಅಂದ್ರೆ 12th ಒಂದು ಉಳ್ದೈತಿ. ನೆಕ್ಸ್ಟ್ ಸರ್ 13th. ಈಗ ಫಸ್ಟ್ ಗ್ರೂಪ್ ಹೆಂಗಿದೆ ಅಲ್ಲ, ಇದರಷ್ಟೇ ಈಸಿಯೆಸ್ಟ್ ಇದನ್ನು ಇದೆ. ಸೊ ಥರ್ಡ್ ಗ್ರೂಪ್. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಯಾರು ಫಸ್ಟ್ ಗ್ರೂಪ್ ಈ ಚಾಪ್ಟರ್ಸ್ ನ ಪರ್ಫೆಕ್ಟ್ ಆಗಿಬಿಟ್ಟು ನೆಕ್ಸ್ಟ್ ಥರ್ಡ್ ಗ್ರೂಪ್ ಪರ್ಫೆಕ್ಟ್ ಆಗಿ ನೆಕ್ಸ್ಟ್ ಸೆಕೆಂಡ್ ಗ್ರೂಪಿಗೆ ಹೋಗ್ತಾರೆ. ಸರ್ ನೀವು ಪ್ರಿಪರೇಷನ್ ಕ್ಲಾಸ್ ತಗೊಂಡ್ಬಂದು ಯಾವ ತರ ಹೋಗ್ತೀರಾ ಫಸ್ಟ್ ಐ ವಿಲ್ ಕಂಪ್ಲೀಟ್ ಕನ್ಸರ್ನ್ ಟು ದಿ ಗ್ರೂಪ್ 1. ಒನ್ಸ್ ಯು ಆರ್ ಪರ್ಫೆಕ್ಟ್ ಅಬೌಟ್ ದಿ ಗ್ರೂಪ್ 1, ಐ ವಿಲ್ ಸ್ವಿಚ್ ಆನ್ ಟು ದ ಗ್ರೂಪ್ 3. ಗ್ರೂಪ್ 3. Once you perfect about first group and third group, then I will move on to the second group. Second group ಗೆ ಹೋಗೋ ಮುಂದೆ ಯಾವ್ದಂತಂದ್ರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫಸ್ಟ್ ಸೆಕೆಂಡ್ ಚಾಪ್ಟರ್ ನ ತರುವಾಗಬೇಕು. Once you become the perfect about the second chapter, easily you can get the consent to the 5th chapter. 5th chapter ಒಂದು ಪರ್ಫೆಕ್ಟ್ ಆದ್ರೆ ಅಂದ್ರೆ ಅಂದಾಜ್ ಅರೌಂಡ್ ಎಷ್ಟು ಮಾರ್ಕ್ಸ್ ಇರ್ತಂದ್ರೆ 20 ಮಾರ್ಕ್ಸ್ ಡೈರೆಕ್ಟ್ ಆಗಿ ಹೆಲ್ಪ್ ಆಗ್ತೈತೆ. ಇಂಡೈರೆಕ್ಟ್ಲಿ ಉಳಿದಿದ್ದೆಲ್ಲ ಚಾಪ್ಟರ್ಸ್ ಗಳಿಗೆ. I hope you understood concern to whatever I discussed till now. So ಇದನ್ನ ಗೊತ್ತಿಲ್ಲಾರ್ದೇನೆ ಇನ್ನೊಂದು one suggestion I would like to give you for all the students, ಎಷ್ಟೇ ಇಂಟೆಲಿಜೆಂಟ್ ಇರ್ಲಿ ಎಷ್ಟೇ ದಡ್ಡ ಇರ್ಲಿ, ಹೆಂಗ್ ಸರ್ ಅಂತಂದ್ರೆ ಥರ್ಡ್ ಚಾಪ್ಟರ್ ಒಂದು ಕ್ಲಾಸ್ ಅಥವಾ 2 ಕ್ಲಾಸ್ ಫಸ್ಟ್ ಕುಂದಿರ್ಲಾರ್ದೆ ನೆಕ್ಸ್ಟ್ ಬೇಕಾದಷ್ಟು ಕ್ಲಾಸಸ್ ನ ಥರ್ಡ್ ಕುಂದಿರ್ಲಿ, 4th ಕುಂದಿರ್ಲಿ, 10th ಕುಂದಿರ್ಲಿ, 11th ಕುಂದಿರ್ಲಿ, ಎಳ್ಳು ಕಾಳನಷ್ಟು ಅವನಿಗೆ ತಲೆಗೆ ಹೋಗಂಗಿಲ್ಲ. ಬೇಕಾದಷ್ಟು ಜನ ಇರ್ಲಿ, ಬೇಕಾದಷ್ಟು ದಡ್ಡ ಇರ್ಲಿ. ಸೊ ಫಸ್ಟ್ ಎಲ್ಲಾ ಕ್ಲಾಸಸ್ ಥರ್ಡ್ ಕೂತ್ರ 4th ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇದನ್ನ ಗೊತ್ತಿಲ್ಲಾರ್ದೆ ಕೆಲವೊಂದು ಸ್ಟೂಡೆಂಟ್ಸ್ ನಡು ಹೀರೋ ಎಂಟ್ರಿ ಹೊಡೆದಂಗೆ ಹೊಡೆದಿರ್ತಾರೆ, 0 ಆಗಿ ಹೋಗಿಬಿಟ್ಟಿರ್ತಾರೆ. ಸೊ ಅದಕ್ಕೆ ಪರ್ಫೆಕ್ಟ್ ಆಗಿ ಥರ್ಡ್ ಚಾಪ್ಟರ್ಸ್ ಎಲ್ಲಾ ಕ್ಲಾಸಸ್ ಕೂತಿರಂದ್ರೆ 100% ಯು ವಿಲ್ ಗೆಟ್ ದ ವೆರಿ ಈಸಿಯೆಸ್ಟ್ ವೇ 4th ಚಾಪ್ಟರ್. 4th ಚಾಪ್ಟರ್ ಪರ್ಫೆಕ್ಟ್ ಆದ್ರೆ ಮಾತ್ರ ನಿಮಗ ಸೊ 10th ಅಂಡ್ 11th, ಯಾಕಂದ್ರೆ 90% ಲಿಂಕ್ ಇದೆ. ಇದು ಎಷ್ಟೋ ಸ್ಟೂಡೆಂಟ್ಸ್ ಗೊತ್ತಿರಂಗಿಲ್ಲ. ಥರ್ಡ್ ಚಾಪ್ಟರ್ ನ ಪರ್ಫೆಕ್ಟ್ ಆಗಿ ಬಿಡು, 4th ಚಾಪ್ಟರ್ ಕೂತ್ರು ಬಿಟ್ರು ಅಂತೇಳಿ 4th ಚಾಪ್ಟರ್ ಅರ್ಧಂಬರ್ಧ ಕೂತಿರ್ತಾರ, ಹೊಡೆದು ಬೀಳೋದು ಎಲ್ಲೆಲ್ಲಿ 10th ಅಂಡ್ 11th. ದೇ ವಿಲ್ ಫೇಸ್ ಮಚ್ ಮೋರ್ ಡಿಫಿಕಲ್ಟಿ ಇನ್ 10th ಅಂಡ್ 11th. ಸೊ ಅದಕ್ಕೆ ಹಿಂಗ್ ಲಿಂಕ್ ಇರ್ತೈತಿ. ಇದನ್ನ ಹೆಂಗಂದ್ರೆ ಒಂದು ಹುಕ್ ಇರ್ತೈತಿ, ಹುಕ್ ನಿಂದು ಲಿಂಕ್ ಯಾವ್ದಾದ್ರು ಚೈನ್ ತಗೋರಿ. ಒಂದ್ ಲಿಂಕ್ ಕಟ್ ಐತಂದ್ರೆ ಚೈನದು ವರ್ಕೆ ಯೂಸ್ಫುಲ್ ಆಗೋದಿಲ್ಲ, ಅದು ವೇಸ್ಟ್ ಆಗ್ತೈತಿ. ಅದಕ್ಕೆ ಹಿಂಗ್ ಲಿಂಕ್ ಇದ್ದಿದ್ದನ್ನ ಕ್ಲಾಸಸ್ ನ ನೀವು ಕರೆಕ್ಟ್ ಆಗಿ ಅಟೆಂಡ್ ಆಗಿರ್ಬೇಕು. ಜಸ್ಟ್ ಎ ಮಿನಿಟ್. ಸೊ ಥರ್ಡ್, 4th ಅಂಡ್ 10th 11th ಲಿಂಕ್ಸ್ ಇದನ್ನಾದ ಬಳಿಕ ಇಲ್ಲೊಂದಿದೆ, ಇದು ಇಂಡಿಪೆಂಡೆಂಟ್ ಇದೆ, ಯಾವಾಗ ಬೇಕಾದಾಗ ಕಲಿಬಹುದು. ಇದನ್ನು ಇಂಡಿಪೆಂಡೆಂಟ್ ಇದೆ, ಯಾವಾಗ ಬೇಕಾದಾಗ ಕಲಿಬಹುದು. ಇದನ್ನು ಇಂಡಿಪೆಂಡೆಂಟ್ ಇದೆ, ಯಾವಾಗ ಬೇಕಾದಾಗ ಹೆಂಗ್ ಬೇಕಾದಂಗೆ ಕಲಿಬಹುದು. ಇವು ಯಾವಕ ಒಂದಕ್ಕೊಂದು ಇಂಟರ್ಲಿಂಕ್ ಇಲ್ಲ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್, ಇದು ಒಂದಿಷ್ಟು ಆಲ್ಮೋಸ್ಟ್ ಇದನ್ನು ಇಂಡಿಪೆಂಡೆಂಟ್ ಆಗ್ತದ, ಬಟ್ ಸ್ವಲ್ಪ ಮಟ್ಟಿಗೆ ಲಿಂಕ್ ಆಗ್ತೈತದ 5th ಚಾಪ್ಟರ್ಗೆ 6th ಚಾಪ್ಟರ್. ಒಂದು ಇಂಪಾರ್ಟೆಂಟ್ ಥಿಂಗ್ ಹೆಂಗ್ ಇಲ್ಲಿ ಡಿಸ್ಕಷನ್ ಮಾಡೋದಲ್ಲ, ಹಂಗ 5th ಚಾಪ್ಟರ್ ಒಟ್ಟ ಏನು ಕಲಿಲಾರ್ದೆ, ಏನು ಪರ್ಫೆಕ್ಟ್ ಇಲ್ಲಾರ್ದೆ 6th 7th ಚಾಪ್ಟರ್ ನ ಸೊ 6th ಅಂತೂ ಫಸ್ಟ್ ಆಫ್ ಆಲ್ ತಿಳಿದೇ ಇಲ್ಲ. 5th ಪರ್ಫೆಕ್ಟ್ ಇರ್ಲಿಲ್ಲ ಅಂದ್ರ 6th ತಿಳಿಲಿಲ್ಲ ಅಂದ್ರೆ 7th ಏನಾರು ತಿಳಿತದೆ ಅನ್ಸರ್ತಂದ್ರ ಒಂದು 50% ತಿಳಿಬಹುದು. ಸೊ ಕರೆಕ್ಟ್ ಆಗಿ 5th ಕ್ಲಾಸ್ ಕೂತ್ರ ಎಷ್ಟು ಈಸಿ ಅಂದ್ರೆ 100% ಇದು ತಿಳಿತದ.
ನೆಕ್ಸ್ಟ್ 7th 200% ನಿಮ್ಗೆ ಪರ್ಫೆಕ್ಟ್ ಆಗ್ತೈತಿ, ಏನೋ ಡೌಟ್ ಇಲ್ಲ. ಸೊ 7th ಏನಾರ ಕ್ಲಾಸ್ ಕುಂದಿರ್ಲಿಲ್ಲ ಅಂತಂದ್ರೆ 8th ಡಿಫಿಕಲ್ಟ್ ಆಗ್ತೈತಿ. ಮತ್ತೆ 5th ಹೋಗೈತಿ 7th ಹೋಗೈತಿ ಅಂದ್ರೆ 9th 100% ತಿಳಿಯಂಗಿಲ್ಲ. ಅದ್ರ ಸಂಬಂಧ 9th ತಿಳಿಬೇಕಾಗಿತ್ತು. ಇಷ್ಟು ಚಾಪ್ಟರ್ಸ್ ತಿಳಿಬೇಕಾಗಿತ್ತು ಅಂದ್ರೆ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಶುಡ್ ಬಿ ಥರೋ ವಿತ್ ದಿ ವಾಟ್ ಸೊ 5th ಚಾಪ್ಟರ್. ಸೊ ಎಷ್ಟು ನೀವು ಫಸ್ಟ್ ಯಾವುದೇ ಸಬ್ಜೆಕ್ಟ್ ಆಗಲಿ ಇದ್ರದ್ದು ಮ್ಯಾಥಮೆಟಿಕ್ಸ್ ದಲ್ಲಿ ಈ ತರ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀನಿ, ನಾನು ಕ್ಲಿಯರ್ ಆಗಿ ಐಡಿಯಾ ಕೊಟ್ಟಿದ್ದೀನಿ. ಇದೇ ತರನೇ ಎಲ್ಲ 4 PCMB ಸಬ್ಜೆಕ್ಟ್ಸ್ ಹಿಂಗೆ ಇರ್ತವೆ. ಸೊ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ನೆಕ್ಸ್ಟ್ ಬಯಾಲಜಿ ಆಗಿರ್ಬೋದು. ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಇಫ್ ಯು ಸಿ ದೆನ್ ಡ್ಯೂರಿಂಗ್ ಡೆಮಾನ್ಸ್ಟ್ರೇಷನ್ ಆಲ್ಸೋ ಐ ಆಮ್ ಗೋಯಿಂಗ್ ಟು demonstrate how they are interlinked to each other. So let us we shall get into the what are concerned to the what fifth concerned to the third chapter. Today we shall take concern to the demonstration third chapter na ತಗೊಂಡಂತೆ ಇವತ್ತಿನ demonstration. Okay, just a minute, I will erase this. ಸ್ವಲ್ಪ ಕೆಲವೊಬ್ಬರಿಗೆ ಮತ್ತೆ ಎಲ್ಲರಿಗೆ ಐಡಿಯಾ ಬಂತಂತೇಳಿ ಅನ್ಕೋತೀನಿ ಕನ್ಸರ್ನ್ ಟು ದಿಸ್. ಇಲ್ಲಿ ಯೂಟ್ಯೂಬ್ ನಲ್ಲಿ ನಾವು ಫ್ರೀ ಆಫ್ ಕ್ಲಾಸಸ್ ನ ಅಪ್ಲೋಡ್ ಮಾಡ್ತಿರ್ತೀವಿ. ಲೈವ್ ಕ್ಲಾಸಸ್ ಆಗಿರ್ಬೋದು, ರಿಕಾರ್ಡೆಡ್ ಕ್ಲಾಸಸ್ ಆಗಿರ್ಬೋದು. ಓಕೆ, ಸೊ ಯು ಕ್ಯಾನ್ ಸಬ್ಸ್ಕ್ರೈಬ್ ಎಟ್ ಫ್ರೀ ಆಫ್ ಕಾಸ್ಟ್. ಏನ್ ಕಾಸ್ಟ್ ಏನಿಲ್ಲ, ಇದಕ್ಕೆ ಫ್ರೀ ಒಳಗಡೆ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬಹುದು. ಎಷ್ಟು ಯೂಸ್ ಆಗ್ತೈತ್ರಿ ಸರ್ ಇದು ಯೂಟ್ಯೂಬ್ ದಿಂದ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಏನಾದ್ರು ಯೂಸ್ ಇದನ್ನ ಕ್ಲಾಸಸ್ಗಳದು ಅಂತಂದ್ರ ಅರೌಂಡ್ ಸೊ 20 to 30% ನಿಮ್ಗೆ ಅಟ್ ಫ್ರೀ ಆಫ್ ಕಾಸ್ಟ್ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ನಿಮ್ ಹೋಮ್ ಮನೆ ಒಳಗಡೆ ಕುತ್ಕೊಂಡು ನೀವು ಅಬ್ಸರ್ವೇಷನ್ ಮಾಡಬಹುದು, ವಾಚ್ ಮಾಡಬಹುದು. ಇಂಪಾರ್ಟೆಂಟ್ ವಿಡಿಯೋಸ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ತರತ್ತಂದ್ರೆ ಕ್ಲಾಸಿಗೆ ಬಂದ್ರೆ, ಆಫ್ಲೈನ್ ಕ್ಲಾಸಿಗೆ ಬಂದ್ರೆ ಕಂಪ್ಲೀಟ್ಲಿ 100% ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ಥರ್ಡ್ ಚಾಪ್ಟರ್. ಏನಂತ ಹೇಳಿದೆ, ಚಾಪ್ಟರ್ 3 ಆಲ್ರೆಡಿ ಏನಿಗೆ ಜಸ್ಟ್ ಲಿಸ್ಟ್ ಮಾಡಿದೇವಲ್ಲ. ಸೊ ಕನ್ಸರ್ನ್ ಟು ದಿ ಚಾಪ್ಟರ್ 3 ದಟ್ ಇಟ್ ಈಸ್ ದೇರ್ ಆಸ್ ಅ ಮೆಟ್ರೈಸಿಸ್. ಮೆಟ್ರೈಸಿಸ್ ಅಂತೇಳಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಯಾರು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ನ ತಗೊಂಡಿರಿ PUC ಇನ್ಸ್ಟೆಡ್ ಆಫ್ ಬಯಾಲಜಿ, ಫಾರ್ ದೋಸ್ ಪೀಪಲ್ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಮತ್ತೆ ಈಸಿಯೆಸ್ಟ್ ಚಾಪ್ಟರ್ ಇದೆ, ಭಯಂಕರ ಈಸಿಯೆಸ್ಟ್ ಇದೆ. ಇದೊಂದು ಪರ್ಫೆಕ್ಟ್ ಆದ್ರೆ ಹೇಳಿದ್ನಲ್ಲ ಲಿಂಕ್ 4th 10th 11th. ಓಕೆ, ಸೊ ಇದು ಎಷ್ಟು ಮಾರ್ಕ್ಸ್ ಇದೆ, ಎಷ್ಟು ಅವರ್ಸ್ ಇದೆ ಕಂಪ್ಲೀಟ್ ಆಗಿ ನೋಟ್ಸ್ ದಾಗನು ನಾವು ಕೊಟ್ಟಿದ್ದೀವಿ. ಸೊ ಅದು ಏನು ಇಂಡೆಕ್ಸ್ ಪೇಜ್ ಅಂತ ಹೇಳಿದ್ನಲ್ಲ ಕಂಪ್ಲೀಟ್ಲಿ ದಟ್ ಇಟ್ ಇಸ್ ದೇರ್. ಸೊ ಅರೌಂಡ್ 8 hours 9 marks ಅಲೋಟೆಡ್ ಫಾರ್ ದಿಸ್. ಪಾರ್ಟ್ ಎ ದೊಳಗಡೆ ಒಂದು ಕ್ವಶನ್, ನೆಕ್ಸ್ಟ್ ಪಾರ್ಟ್ ಸಿ ದೊಳಗಡೆ, ನೆಕ್ಸ್ಟ್ ಪಾರ್ಟ್ ಡಿ ದೊಳಗಡೆ ಕ್ವಶನ್ಸ್ ಅಪಿಯರ್ ಆಗ್ತವೆ. ಕಂಪ್ಲೀಟ್ ಆಗಿ ರೆಗ್ಯುಲರ್ ಕ್ಲಾಸ್ನಾಗ ಎಲ್ಲಾನು ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತದಂತ. ಇವಾಗ ಡೆಮಾನ್ಸ್ಟ್ರೇಷನ್ ಕ್ಲಾಸಸ್ ದೊಳಗೆ ಆಕ್ಚುಲಿ ಏನಿದು ಮ್ಯಾಟ್ರಿಕ್ಸ್, ಇಲ್ಲೊಂದು ವರ್ಡ್ ಬರ್ತೈತೆ ವೆರಿ ಇಂಪಾರ್ಟೆಂಟ್, ಇಂಟ್ರೊಡಕ್ಷನ್. ವಿ ಶಾಲ್ ಸಿ ಇನ್ ದಿಸ್ ಕನ್ಸರ್ನ್ ಟು ದಿ ಇಂಟ್ರೊಡಕ್ಷನ್. ಈ ಇಂಟ್ರೊಡಕ್ಷನ್ ಒಳಗಡೆ ಒಂದು ವರ್ಡ್ ವೆರಿ ಫಸ್ಟ್ ಅಂಡ್ ಪ್ರಿಮೋಸ್ಟ್ ದಟ್ ವರ್ಡ್ ಇಟ್ ಈಸ್ ವಾಟ್ ಡು ಯು ಮೀನ್ ಬೈ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತೇಳಿ ಸರ್ ಟೈಟಲ್ ಇದ್ರ ಮೆಟ್ರೈಸಿಸ್ ಅಂತೇಳಿ ಹಾಕ್ಸಿರಿ, ಈಗಿದ್ರೆ ಮ್ಯಾಟ್ರಿಕ್ಸ್ ಅಂತೇಳಿ. ಸೊ ದಿಸ್ ಈಸ್ ಪ್ಲೂರಲ್ ಫಾರ್ಮ್. ಓಕೆ, 2 3 4 ಇದ್ದಾಗ ಮೆಟ್ರೈಸಿಸ್ ಅಂತೇಳಿ ವರ್ಡ್ ಯೂಸ್ ಮಾಡಬೇಕು. ದಿಸ್ ಮ್ಯಾಟ್ರಿಕ್ಸ್ ಈಸ್ ಅ ಸಿಂಗುಲರ್ ವರ್ಡ್, ಒಂದೇ ಇತ್ತಂದ್ರೆ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳಬೇಕು. ಸರ್ ವಾಟ್ ಡು ಯು ಮೀನ್ ಬೈ ಮ್ಯಾಟ್ರಿಕ್ಸ್? ಸೊ ವೆರಿ ಸಿಂಪಲ್ ವೇದೊಳಗೆ ತಿಳಿಸಂಗ್ ಹೇಳ್ಬೇಕಾಗಿತ್ತು ಅಂತಂದ್ರೆ, ಸೊ ಫಸ್ಟ್ ಎಲ್ಲಾ ಮೆಟ್ರೈಸಿಸ್, ಆಲ್ ಮೆಟ್ರೈಸಿಸ್ ವಿ ಆರ್ ಗೋಯಿಂಗ್ ಟು ಡಿನೋಟ್ ಬೈ ದಿ ಕ್ಯಾಪಿಟಲ್ ಲೆಟರ್ಸ್ A to Z. ಎ ದಿಂದ Z ತಕ ಯಾವ್ದಾದ್ರು ತಗೊಂಡು ನಾವು ವಿ ಕ್ಯಾನ್ ಇಂಡಿಕೇಟ್. ಈಗ ನಿಮ್ ಹೆಸರು ಬರೆ ಮುಂದೆ ಹೆಂಗ್ ಕ್ಯಾಪಿಟಲ್ ಲೆಟರ್ ಅಂತೇಳಿ ಯೂಸ್ ಮಾಡ್ತಿರಲ್ಲ, ಆ ತರ ಈ ಮ್ಯಾಟ್ರೈಸಿಸ್ ಯಾವುದೇ ಮೆಟ್ರೈಸಿಸ್ ಆಗಿರ್ಲಿ ಅಥವಾ ಮ್ಯಾಟ್ರಿಕ್ಸ್, ಸಿಂಗುಲರ್ ಇದ್ದಾಗ ಮ್ಯಾಟ್ರಿಕ್ಸ್ ಅಂತೇಳಿ ವರ್ಡ್ ಯೂಸ್ ಮಾಡ್ರಿ, ಪ್ಲೂರಲ್ ಇದ್ದಾಗ ಮೆಟ್ರೈಸಿಸ್. ಸೊ ಯಾವುದೇ ಮ್ಯಾಟ್ರಿಕ್ಸ್ ಆಗ್ಲಿ ಕ್ಯಾಪಿಟಲ್ ಲೆಟರ್ಸ್ ಎ ದಿಂದ Z ತಕ ಯಾವ್ದಾದ್ರು ABCD ಅಂಡ್ ಸೋ ಆನ್. ಎ ಅಂತೇಳಿ ಯೂಸ್ ಮಾಡ್ಬೋದು, BCD ಅಂಡ್ ಸೋ ಆನ್. ಸೊ ನಾವೊಂದು ಏನ್ ಪ್ಲಾನ್ ಹಾಕಿದೀವಿ ಅಂತಂದ್ರೆ, ಎಷ್ಟೇ ವೀಕ್ ಸ್ಟೂಡೆಂಟ್ ಇದ್ರು ಅವನಿಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು. ಓಕೆ, ಒಟ್ಟ ಡಿಫಿಕಲ್ಟಿ ಕೆಲವೊಬ್ರು ಮ್ಯಾಥಮೆಟಿಕ್ಸ್ ಅಂದ್ರೆ ಅದೇನ್ ಬೆಂಕಿ ಕೈಯಾಗ ಹಿಡಿದವ್ರಂಗ್ ವಿಚಾರ ಮಾಡ್ತಾರೆ. ನಾವ್ ಹೆಂಗಪ್ಪ ಅಂದ್ರ ವೆರಿ ಈಸಿಯೆಸ್ಟ್ ಮ್ಯಾನರ್ದೊಳಗ ವೆರಿ ಲೋವೆಸ್ಟ್ ಲೆವೆಲ್ ಸ್ಟೂಡೆಂಟ್ ತಿಳಂಗ್ ಹೇಳ್ಬಿಡ್ತು, ಹೈ ಲೆವೆಲ್ ದೊಳಗೆ ಆರಾಮ್ಸೆ ಈಸಿ ಆಗ್ತೈತಿ. ಓಕೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ಹಿಯರ್. ಸೊ ಏನಂತ ಹೇಳಿದೆವು, ಕ್ಯಾಪಿಟಲ್ ಲೆಟರ್ಸ್ A to Z ನ ಯೂಸ್ ಮಾಡಬಹುದು, ABCD ಅಂಡ್ ಸೋ ಆನ್. ನೆಕ್ಸ್ಟ್ ಕಂಪಲ್ಸರಿ ಬ್ರೆಕೆಟ್ ಅಂತೇಳಿ ಯೂಸ್ ಮಾಡಿರ್ತಾರೆ. ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಸೊ ಸ್ಕ್ವೇರ್ ಬ್ರೆಕೆಟ್ ಅಂತೇಳಿ, ಹಿಂಗ ಕ್ಲೋಸ್ಡ್ ಬ್ರೆಕೆಟ್ ಆದ್ರೂ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಹಿಂಗ ಓಪನ್ ಬ್ರೆಕೆಟ್ ಆದ್ರೂ ಯೂಸ್ ಮಾಡ್ಕೋಬಹುದು. Okay, within this we are going to arrange the real numbers 1 2 3 4 5 ಅಂತ ಹೇಳಿ ಏನಿದ್ದಾವಲ್ಲ numbers we can arrange
ಇನ್ ಹಾರಿಜೆಂಟಲ್ ಮ್ಯಾನರ್. ಹಾರಿಜೆಂಟಲ್ ಮ್ಯಾನರ್ ದೊಳಗಡೆ ಅರೇಂಜ್ ಮಾಡಿದ್ರ ಇದಕ್ಕ ರೋ ಅಂತೇಳಿ ಕರಿತೀವಿ. ಸೊ ಒಂದ್ ಎಕ್ಸಾಂಪಲ್ ಕೊಟ್ಟು ಕ್ಲಿಯರ್ ಆಗಿ ಹೇಳಿದ ಬಳಿಕ ಡೆಫಿನಿಷನ್ ಬರೋಣ ಅಂತ. ಫಸ್ಟ್ ಗೆ ಡೆಫಿನಿಷನ್ ಹೇಳಿ ಎಕ್ಸಾಂಪಲ್ ಕೊಟ್ರೆ ಸ್ವಲ್ಪ ಮಟ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಫಸ್ಟ್ ಗೆ ಎಕ್ಸಾಂಪಲ್ ಕೊಟ್ಟು ಲೆಟಸ್ ವಿ ಶಾಲ್ ಕಮ್ ಬ್ಯಾಕ್ ಟು ದ ಡೆಫಿನಿಷನ್. ಓಕೆ, ಸೊ 2, 3, 4 ಯಾವ್ದಾದ್ರು ಎಕ್ಸಾಂಪಲ್ ತಗೋಬಹುದು. ಜಸ್ಟ್ ಫಾರ್ ದ sake of example here I have taken 2, 3, 4. This is the first row ಅಂತೇಳಿ. ಇದು ಆಯ್ತಂದ್ರೆ ನೆಕ್ಸ್ಟ್ ಕೆಳಗಡೆ ಬರೋದು ಅಲ್ಲಿ ಏನಾದ್ರೂ 4, 8, 6 ಯಾವ್ದಾದ್ರು ನಂಬರ್ಸ್ ನ. ಸೊ ದಿಸ್ ಇಸ್ ದ ಫಸ್ಟ್ ರೋ ಅಂಡ್ ದಿಸ್ ಇಸ್ ದ ಸೆಕೆಂಡ್ ರೋ. ಹಾರಿಜೆಂಟಲ್ ಅರೇಂಜ್ಮೆಂಟ್ ಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ವಿ, ವಿ ಆರ್ ಗೋಯಿಂಗ್ ಟು ಕಾಲ್ ದೋಸ್ ಆಸ್ ಎ ರೋಸ್. ನೆಕ್ಸ್ಟ್ ಅಂತಂದ್ರೆ ಅನದರ್ ರೋ, ಥರ್ಡ್ ರೋ. ಸೊ 5, 3, 2. ಸರಿ ಸರ್, ನೀವೆಲ್ಲ ರೋದ್ ಹೇಳಿದ್ರಿ ಹಾರಿಜೆಂಟಲ್ ಅರೇಂಜ್ಮೆಂಟ್. ವಾಟ್ ಅಬೌಟ್ ವರ್ಟಿಕಲ್ ಅರೇಂಜ್ಮೆಂಟ್? ವರ್ಟಿಕಲ್ ಈ ತರ ಅರೇಂಜ್ಮೆಂಟ್ ಆದ್ರೆ ನಾವು ಬಿಲ್ಡಿಂಗ್ ಕಟ್ಟೋ ಮುಂದೆ ಹೇಳಿರ್ತೀವಿ, ಸಿವಿಲ್ ಇಂಜಿನಿಯರ್ಸ್ ಹೇಳಿರ್ತಾರ ಏನಂತೇಳಿ, ಬಿಲ್ಡಿಂಗ್ ಕಟ್ಟೋ ಮುಂದೆ ಕಾಲಮ್ ಅಂತೇಳಿ ಹೇಳಿರ್ತಾರಲ್ಲ, ಹಂಗ ವರ್ಟಿಕಲ್ ಅರೇಂಜ್ಮೆಂಟ್ ಇದೀವಕ ಏನಂತ ಹೇಳ್ತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ದೋಸ್ ವರ್ಟಿಕಲ್ ಅರೇಂಜ್ಮೆಂಟ್ ಆಫ್ ದಿ ಎಲಿಮೆಂಟ್ಸ್ ಆಸ್ ಅ ಕಾಲಮ್ಸ್. ಸೊ ಟೋಟಲಿ ಹೌ ಮೆನಿ rows are there in this? You can see here 1 row, second row and then third row. So we have to write here 3. ಯಾಕಂತಂದ್ರೆ 3 rows ಇದ್ ಸಂಬಂಧ. Then we have to write here, so that is cross. ಅದಕ್ಕೆ into ಅನ್ಬಾರ್ದು, ಕ್ರಾಸ್ ಅನ್ಬಾರ್ದು. We have to call here as a by ಅಂತೇಳಿ ಕರೆದಿರ್ತೀವಿ. In matrices we are going to use this one as a by. Okay. Next sir, how many columns? 1, 2, 3. So its order, ಇದಕ್ಕೆ ಏನಂತ ಹೇಳಿ ಕರೆದಿರ್ತೀವಿ, ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ದಟ್ ಇಸ್ ವಾಟ್ 3/3. I hope everyone understood concern to this. ಏನಂತ ಹೇಳಿದೆ, ಸೊ ಕಂಪ್ಲೀಟ್ ಆಗಿ ಯಾವುದೇ ಮ್ಯಾಟ್ರಿಕ್ಸ್ ಆಗಿರ್ಲಿ, we are going to use capital letters A, B, C, D and so on. Next we have to use the bracket either in a square bracket or else just open bracket. ಒಟ್ಟಿನಲ್ಲಿ ಬ್ರಾಕೆಟ್ ಅಂತೇಳಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತಂದ್ರೆ ನಂಬರ್ಸ್ we have to arrange in a horizontal manner, that we are going to call as a row, and then numbers we are going to arrange in a vertical manner, they are going to call as a columns. This is an example for the what a matrix of order. ಇಲ್ಲಿ order ಅಂದ್ರೆ ಎಷ್ಟು rows ಇದೆ, first ಇದ್ದಿದ್ದು rows. How many rows are there here? We have to write. Next, how many columns they are there? We have to write this rows by columns. Rows by columns, that is going to give out as an order. ಎದರದ ಆರ್ಡರ್? ಮ್ಯಾಟ್ರಿಕ್ಸ್ ಆರ್ಡರ್ ಅಂತ ಹೇಳಿ ಹೇಳಿರ್ತೀವಿ. ಜನರಲ್ ಆಗಿ ಹೇಳೋ ಮುಂದೆ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಆಸ್ m/n. m rows and then n columns ಅಂತೇಳಿ ಯೂಸ್ ಮಾಡಿರ್ತೀವಿ. ಎಷ್ಟು ಇದು ಬ್ರೀಫ್ ಔಟ್ಲೈನ್ ಆಫ್ ದಿ ಮ್ಯಾಟ್ರಿಕ್ಸ್. ಹಾಗಾದ್ರೆ ಹೌ ಡು ಯು ಡಿಫೈನ್ ದಟ್ ಮ್ಯಾಟ್ರಿಕ್ಸ್? Any numbers or else sometimes we can use as a functions. So see here, already ನಿಮಗೆ ಎಲ್ಲರಿಗೂ ಗೊತ್ತೇ ಇದೆಯಲ್ಲ, ಏನಂತೇಳಿ ಗೊತ್ತಿದೆ, sin theta, next cos theta, next sir cos theta, next another one is sin theta. So how many rows we have here? 1 row, second row, 2 rows are there. How many columns? 1, 2 columns. Hence its order is 2/2. I hope you understood this example also be. Once you understood this, let's come back to the definition. Okay, definition of a matrix. So ಎಷ್ಟು ಈಸಿಯೆಸ್ಟ್ ವೇದೊಳಗ ನೀವು ಬೇಕಾದಂಗೆ ಬಿಜಾಪುರದ ಬೇಕಾದಲ್ಲಿ ತಿರುಗಾಡ್ಕೊಂಡು ಬರ್ರಿ, ಇದಕ್ಕೆ ಈಸಿ ಹೇಳ್ತಾರೆ ಸರ್ ಅಥವಾ ಅಲ್ಲೇ ಅಡ್ಮಿಷನ್ ತಗೊಳ್ರಿ, ಇಲ್ಲ ಸರ್ ಅಂತಂದ್ರೆ ಇಲ್ಲಿ ಬಂದು ಅಡ್ಮಿಷನ್ ತಗೊಂಡು ಪರ್ಫೆಕ್ಟ್ ಆಗಿ 100% ಕಂಪ್ಲೀಟ್ ಸಿಲೆಬಸ್ ಯು ಕ್ಯಾನ್ ಗೆಟ್ ದಟ್ ಎಟ್ lowest fees at highest quality, because being an engineer I can teach in this way, easiest way. Okay, ekdam easiest way ದೊಳಗ ಎಲ್ಲಾ ಲೆವೆಲ್ ದ ಸ್ಟೂಡೆಂಟ್ಸ್ ಗೆ ತಿಳಿದಿರಬೇಕು. ಕೆಲವೊಬ್ರಿಗೆ ಯಾರಿಗೆ ತಿಳಿಯಂಗಿಲ್ಲ ಅಂತಿರಲ್ಲ, ಅಂತವ್ರನ್ನೇ ಫಸ್ಟ್ ಬಂದು ಕಲಿಯಿರಿ. So let us come to the definition. How do you define that matrix? Arrangement of real numbers, arrangement of real numbers or functions. Real numbers ಆದ್ರೂ ಇರಬಹುದು, ಇಲ್ಲಾಂದ್ರೆ ಅವು ಏನಿರಬಹುದು, functions may also be there. Arrangement of real numbers or functions ಎಲ್ಲಿ ಅರೇಂಜ್ಮೆಂಟ್ ಮಾಡಿದೀವಿ? within
within the brackets, within the brackets. ಅದಕ್ಕೆ ಏನಂತ ಹೇಳಿ ಕರೆದ ನಾವು, ಸೊ within the brackets is called. ಇದೇನ್ ಡೆಫಿನಿಷನ್ ಕೇಳಿಲ್ಲ, ಬಟ್ ಎಕ್ಸಾಂಪಲ್ಸ್ ಡೆಫಿನಿಷನ್ ತಿಳಿದ್ರೆ ಮುಂದೆ ಏನಾಗ್ತವೆ, ಕಂಪ್ಲೀಟ್ ಆಪರೇಷನ್ಸ್ ಎಲ್ಲಾನು ಅಂಡರ್ಸ್ಟ್ಯಾಂಡ್ ಆಗ್ತೈತಿ. So that is called as matrix. Just arrangement of the real numbers or else real functions within the bracket that we are going to call as what a matrix. So next point here, all matrices. Okay, all matrices are denoted by, ಹೆಂಗಂತ ಹೇಳಿದೆ, denoted by capital letters. Compulsory capital letters ನೇ ಯೂಸ್ ಮಾಡಬೇಕು. Like or such as ಯಾವ್ದಾರೆ ಒಂದು ಮೆನ್ಷನ್ ಮಾಡ್ರಿ. Like A ಇರ್ಬೋದು, B ಇರ್ಬೋದು, ಓಕೆ, C may be there, D may be there, etc. Up to the Z we shall use those. I hope you got this also be. First ಏನು, arrangement of the real numbers or else functions within the bracket, that is called as a what a matrix. Sir, matrices ಅಂದ್ರಲ್ರ ಅಂತಂದ್ರೆ matrix ಅನ್ನೋದು singular, matrices ಅನ್ನೋದು plural. Okay, all matrices they are denoted by how capital letters, ಹೆಂಗ A ದಿಂದ Z ತನಕ, A to Z capital letters we shall use like A, B, C, D and so on. Once you got this, so let us we shall give here some of the examples for the matrices. Some examples you can have here. A you can consider, so ಯಾವ ತರ horizontal arrangement ಗೆ ಏನಂತ ಹೇಳಿದೀವಿ, row we have called. Vertical arrangement ಗೆ ಏನಂತ ಹೇಳಿ ಕರೀತೀವಿ, columns. Okay, let us we can have example here. Like example ಕೊಡ ಮುಂದೆ ಯಾವ್ದಾದ್ರು ನಂಬರ್ ತಗೋರಿ, 183, next sir ಅಂತಂದ್ರೆ 346, next 329. ಸೊ ಕರೆಕ್ಟ್ ಆಗಿ ಬ್ರಿಕೆಟ್ ನ ಸ್ವಲ್ಪ ಇಲ್ಲಿ ಮೆಟ್ರೈಸಿಸ್ ಅದು ಬರೆಯ ಮುಂದೆ ಕರೆಕ್ಟ್ ಆಗಿ ಬ್ರಿಕೆಟ್ ಅದು ನೀಟಾಗಿ ಬರೆದಿರ್ಬೇಕು ನೋಡಿ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಮ್ಯಾಟ್ರಿಕ್ಸ್. ಹೌ ಮೆನಿ ರೋಸ್ ಆರ್ ದೇರ್, 1, 2 ಅಂಡ್ ದೆನ್ 3 rows. How many columns are there, 1, 2 and then 3. So this is the one example. Another example we shall quote here, that is concerned to the B matrix. Sin theta, next sir cos theta, functions I have taken here. Next sir cos theta, again here sin theta. Order how many rows, 1, 2, next 1, 2 columns. So 2 rows are there, 2 columns are there, hence order is also be what, 2 by 2. Sir, order ಅಂದ್ರೆ ಏನಂತ ಹೇಳಿದೆವು, ಫಸ್ಟ್ ಗೆ ರೋಸ್ ಬರ್ದಿರ್ಬೇಕು, ನೆಕ್ಸ್ಟ್ ಕ್ರಾಸ್ ಅಂತ ಹೇಳಿ ಕೆಲವೊಬ್ರು ಅಂತಾರೆ, ಯು ಶುಡ್ ನಾಟ್ ಕಾಲ್ ದಿಸ್ ಎಸ್ ಎ ಕ್ರಾಸ್, ಯು ಹ್ಯಾವ್ ಟು ಕಾಲ್ ಇಟ್ ಎಸ್ ಎ ಬೈ. ನೆಕ್ಸ್ಟ್ ಕಾಲಮ್ಸ್, ಸೊ 2 rows and 2 columns, hence order is 2 by 2. Next 3 rows, 3 columns, hence order is, so it is called as a square matrix. Different types of matrices are there, we shall discuss. Let us we shall see here representation of a matrix. ಯಾವ ತರ ಇದನ್ನ ರಿಪ್ರೆಸೆಂಟೇಷನ್ ಇನ್ ಜನರಲ್ ಆಗಿ ಮಾಡ್ತೀವಿ ಅಂತ. ಇದು ಏನೋ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ಸ್ ಆಯ್ತು, ಡೆಫಿನೇಷನ್ ಆಯ್ತು. ಇನ್ ಜನರಲ್ ಆಗಿ ಯಾವ ತರ ರಿಪ್ರೆಸೆಂಟೇಷನ್ ಮಾಡ್ತೀವಿ ಮ್ಯಾಟ್ರಿಕ್ಸ್ ಅಂತ. ಮ್ಯಾಟ್ರಿಕ್ಸ್ ರಿಪ್ರೆಸೆಂಟೇಷನ್ ಯಾವ ತರ ಅದು ರಿಪ್ರೆಸೆಂಟೇಷನ್ ಮಾಡ್ತೀವಿ, ಮ್ಯಾಟ್ರಿಕ್ಸ್ ರಿಪ್ರೆಸೆಂಟೇಷನ್. ಮ್ಯಾಟ್ರಿಕ್ಸ್ ರಿಪ್ರೆಸೆಂಟೇಷನ್. ಸೊ ಜನರಲ್ ಆಗಿ ಯೂಶಲಿ ಎ ಅಂತ ಹೇಳಿ ತಗೊಂಡಿರ್ತೀವಿ. ಸೊ ಆಲ್ ಆಫ್ ಯು ಅಟೆಂಟಿವ್ ಹಿಯರ್. ಇದು ಒಂದು ತಿಳಿತು ಅಂದ್ರೆ ಕಂಪ್ಲೀಟ್ ಈ ಚಾಪ್ಟರ್ ನ ಈಸಿಯಸ್ಟ್ ವೇದೊಳಗ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ನೋಡಿ. ಸೊ ಹೌ ಮೆನಿ ರೋಸ್, ಹೌ ಮೆನಿ ಕಾಲಮ್ಸ್, ದಟ್ ವಿ ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್ ಇನ್ ಅ ಜನರಲ್. ಎಷ್ಟಾದ್ರೂ ರೋಸ್, ಎಷ್ಟಾದ್ರೂ ಕಾಲಮ್ಸ್. ಸೊ ಫಸ್ಟ್ ಇದು ಕ್ಯಾಪಿಟಲ್ ಲೆಟರ್ ತಗೊಂಡೇವ್ ಅಂದ್ರೆ ಇಲ್ಲಿ ಸ್ಮಾಲ್ ಲೆಟರ್, ಇದಕ್ಕೆ ಮ್ಯಾಟ್ರಿಕ್ಸ್ ಹೆಸರು ಅಂತೀವಿ, ಇದಕ್ಕೆ ಎಲಿಮೆಂಟ್ ನೇಮ್. We are going to call as a matrix name. We are going to call this as a element name. ಸರಿ ಸರ್, ಹಾಗಾದ್ರೆ ಇದು ಎಲ್ಲಿದೆ ಅಂದ್ರೆ ಫಸ್ಟ್ ರೋದೊಳಗಡೆ ಇದೆ. ಓಕೆ, ಫಸ್ಟ್ ರೋ ನ ಫಸ್ಟ್ ಬರ್ಕೋತಗೋಣಂತ. ಸೊ ಫಸ್ಟ್ ರೋ ಅಂತೇಳಿ ಕರೆದಿರ್ತೀವಿ. ಈ ತರ ಇದ್ರೆ ಇದು ಇಲ್ಲಿ 1 ಏನು ರೋ ಅಂತೇಳಿ, ಇದು ಫಸ್ಟ್ ಏನಿದಿರ್ತಲ್ಲ ಇದು ರೋ. ನೆಕ್ಸ್ಟ್ ಇದು ಫಸ್ಟ್ ಕಾಲಮ್ ರೀ ಸರ್, ಹಾಗಾದ್ರೆ ಇದು 1. ಇದು ಸೆಕೆಂಡ್ ಕಾಲಮ್ದಾಗ ಬರ್ತದ್ರಿ ಸರ್ ಅಂತಂದ್ರೆ 2. ನೆಕ್ಸ್ಟ್ ಇದು ಥರ್ಡ್ ಕಾಲಮ್ದಾಗ ಬರ್ತದ್ರಿ ಸರ್ ಅಂತಂದ್ರೆ 3. ಅಂದ್ರೆ ಇದು ಫಸ್ಟ್ ರೋದಾಗೆ, ಬಟ್ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ ಅಂಡ್ ಥರ್ಡ್ ಕಾಲಮ್
ಇದು ಏನ್ ರಿಪ್ರೆಸೆಂಟೇಷನ್ ಮಾಡ್ತದೆ ಕಾಲಮ್. ಸೆಕೆಂಡ್ ಒನ್ ದಟ್ ರಿಪ್ರೆಸೆಂಟ್ಸ್ ದಿ ಕಾಲಮ್. ಸೊ ಆದಷ್ಟು ಸ್ಲೋ ಆಗಿ ಹೋಗೋದ್ ರೀಸನ್ ಏನಂತಂದ್ರೆ ಫುಲ್ ಪರ್ಫೆಕ್ಟ್ ಆಗಿ ತಿಳಿದಿರ್ಬೇಕು, ಯಾವುದೇ ಕಾರಣಕ್ಕೂ ನಿಮ್ ಡೌಟ್ ಬಂದಿರಬಾರ್ದು. ಸೊ ಹಂಗೆ ಇಲ್ಲಿ ಫೋರ್ತ್ ಕಾಲಮ್, ಫಿಫ್ತ್ ಕಾಲಮ್ ಅಂಡ್ ಸೋ ಆನ್. ಸೊ ಇನ್ ದಿಸ್ ವೇ ಡ್ಯಾಶ್ ಡ್ಯಾಶ್. ಸೊ ಇದಕ್ಕೆ ಏನಂತ ಹೇಳಿದೆವು, ಇನ್ನೇ ಹೇಳಿದವಲ್ಲ, ಜನರಲ್ ಆಗಿ ಹೇಳೋ ಮುಂದೆ ದಿಸ್ ಒನ್ ವಿ ಆರ್ ಗೋಯಿಂಗ್ ಟು ಕಾಲ್ ಎಸ್ ಎ ಫಸ್ಟ್ ರೋ ಅಂತೇಳಿ. ದಿಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಎಸ್ ಎ ವಾಟ್ ಫಸ್ಟ್ ರೋ. ಇದಕ್ಕೆ ಫಸ್ಟ್ ರೋ ಅಂತೇಳಿ ಕರೆದಿರ್ತೀವಿ. ಸರಿ ಸರ್, ಹಾಗಾದ್ರೆ ರೋ ಒಂದನೇದ್ರಿಂದ ಎರಡನೇದಕ್ಕೆ ಶಿಫ್ಟ್ ಆಗ್ರೆ ಸೆಕೆಂಡ್. You can shift, so then it has to be written as a what a first is the row number, second row ಎಲ್ಲಿದೆ ಇದು ಫಸ್ಟ್ ಕಾಲಮ್, ನೆಕ್ಸ್ಟ್ ಅಗೇನ್ ಸೆಕೆಂಡ್ ರೋ ಎಲ್ಲಿದೆ ಸೆಕೆಂಡ್ ಕಾಲಮ್ ದಾಗ, ಅಗೇನ್ ಸೆಕೆಂಡ್ ರೋ ಎಲ್ಲಿದೆ ಥರ್ಡ್ ಕಾಲಮ್ ದಾಗ, ಅಂಡ್ ಸೋ ಆನ್. ಸೊ ಈ ತರ ಇದು ಏನಂತ ಹೇಳಿದ್ರೆ ಸೆಕೆಂಡ್ ರೋ, ಇದು ಸೆಕೆಂಡ್ ರೋ. ಓಕೆ ಸರಿ ಸರ್, ಫಸ್ಟ್ ರೋ ಆಯ್ತು, ಸೆಕೆಂಡ್ ರೋ ಆಯ್ತು. ನೆಕ್ಸ್ಟ್ ಥರ್ಡ್ ರೋಕ್ ಒಂದು ತೋರಿಸಿರ್ತಿತ್ತು ನೋಡ್ರಿ. ಏನಂತ ಹೇಳಿ ಬರಿಬೇಕಾಗ್ತದ್ರಪ್ಪ ಇದಕ್ಕ 3 1. ನೆಕ್ಸ್ಟ್ ಸರ್ ಅಂತಂದ್ರ 3 2. ನೆಕ್ಸ್ಟ್ ಸರ್ ಅಂತಂದ್ರ 3 3 ಅಂಡ್ ಸೋ ಆನ್. ಇದು ಎಷ್ಟನೇದ್ರಿ ಸರ್ ಅಂತಂದ್ರ ದಟ್ ಈಸ್ ವಾಟ್ ಥರ್ಡ್ ರೋ. ವಾಟ್ ದಿಸ್ ಇಸ್ ಥರ್ಡ್ ರೋ. ಸರಿ ಸರ್, ಹಾಗಾದ್ರ ಈಗ ಇದೇ ತರನೇ ಇದು ಕಂಟಿನ್ಯೂಯೇಷನ್ ಕೆಳಗೂ ಆಗ್ಬಹುದಲ್ರಿ, ಹಿಂಗ್ ಡೌನ್ ಸೈಡ್ ಅಂತಂದ್ರ ನೋ ಪ್ರಾಬ್ಲಮ್, ದಟ್ ಈಸ್ ಗೋಯಿಂಗ್ ಟು ಕಂಟಿನ್ಯೂ ಆಸ್ ಯೂಸ್ವಲ್. ಹಾಗಾದ್ರೆ ಇದು ಎಷ್ಟನೇ ಕಾಲಮ್ ಆಗ್ತೈತಿ, ಇದು ಎಷ್ಟನೇ ಕಾಲಮ್ ಆಗ್ತದೆ, ಇದು ಎಷ್ಟನೇ ಕಾಲಮ್ ಆಗ್ತದೆ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿನೂ ಹೇಳ್ಬಹುದು. ಯಾವನಿಗೆ ಕೇಳಿದ್ರು ಹೇಳ್ತಾರೆ ಇದು ಏನಂತೇಳಿ. ಫಸ್ಟ್ ಕಾಲಮ್ ಇಟ್ ಈಸ್ ಫಸ್ಟ್ ಕಾಲಮ್. ಇದಕ್ಕೇನ್ ಬೇಸಿಕ್ ನಾಲೆಜ್ ಜಸ್ಟ್ ನೋಡಿದ್ರೇ ಗೊತ್ತಾಗ್ತೈತಿ, ಇದಕ್ಕೇನ್ ಅಂತದೇನ್ ನಾಲೆಜ್ ಏನ್ ಬೇಕಾಗಂಗಿಲ್ಲ. ಇಟ್ ಈಸ್ ಸೆಕೆಂಡ್ ಕಾಲಮ್. ಇದು ರೀ ಸರ್ ಅಂತಂದ್ರ ಥರ್ಡ್ ಕಾಲಮ್. ಜನರಲ್ ಆಗಿ ಆಗಲೇ ಹೇಳಿದ್ದೆ ನಾನು, ಫಸ್ಟ್ ಗೆ ಏನ್ ಬರಿತೀವಿ ಇಲ್ಲಿ ರೋಸ್ ಎಷ್ಟಿದ್ದಾವ ಗೊತ್ತಿಲ್ಲ. ಇಲ್ಲಿ ಏನ 3 ತೋರ್ಸಿನಿ ಮತ್ತೆ ಹಂಗೆ ಕಂಟಿನ್ಯೂ ಆಗಿದ್ವು, ಇಲ್ಲಿ 3 ತೋರ್ಸೈತಿ ಈ ಕಡೆನೂ ಕಂಟಿನ್ಯೂ ಆಗ್ಯಾವ, ಹಿಂಗೂ ಕಂಟಿನ್ಯೂ ಆಗ್ಬಹುದು. ರೋಸ್ ಹಿಂಗ್ ಕಂಟಿನ್ಯೂ ಆದ್ರ ಕಾಲಮ್ಸ್ ಹಿಂಗ್ ಕಂಟಿನ್ಯೂ ಹಾಕೊಂತ ಹೋಗಿರ್ತಾವ. ಸೊ ಜನರಲ್ ಆಗಿ ಹೇಳೋ ಮುಂದೆ ಎಂ ರೋ ಅಂಡ್ ದೆನ್ ಎನ್ ಕಾಲಮ್ಸ್ ಅಂತ ಹೇಳಿ ತಗೋತೀವಿ ಇನ್ ಜನರಲ್ ಆಗಿ. ಸೊ ಜನರಲ್ ರಿಪ್ರೆಸೆಂಟೇಷನ್ ಆಫ್ ದಿ ರೋಸ್ ದಟ್ ಈಸ್ ವಾಟ್ ಎಂ. ಇಲ್ಲೇ ಬರೆದಿರ್ತೀವಿ ನೋಡಿ ನಿಮ್ಗೆ ಕ್ಲಿಯರ್ ಆಗ್ಲಿ ಅಂತೇಳಿ ರೋಸ್. ಸೊ ಎಂ ಅನ್ನೋದು. ಸೊ ನೆಕ್ಸ್ಟ್ ಎನ್ ಅನ್ನೋದು ಏನಂತ ಹೇಳಿದೆ ಕಾಲಮ್. ಓಕೆ ಕಾಲಮ್ಸ್, rows by columns. What this is going to give out, that is going to give out as a what this is m by n, that is what order of a matrix, order of a matrix. I hope everyone clearly understood concern to the representation. Just once again we shall glance it so that you can perfect. So see here, representation of a matrix compulsory ಇದೆ. ಯಾವ್ದಾದ್ರು a ಆದ್ರ ತಗೋರಿ, b ಆದ್ರ ತಗೋರಿ, c ಆದ್ರ ತಗೋರಿ. You can take any one. b ತಗೊಂಡ್ರೆ ಅಂದ್ರೆ ಇಲ್ಲೆಲ್ಲ small b. If you take c, small c letters. Okay, these are the elements. This is the name of the matrix. All the elements they are represented by small letter, whereas all the matrices they are represented by the capital letters. So here very most important is it is lying in a first row and first column. This is lying in a first row and second column. This is lying in a first row and third column, and so on. Okay. Next, if we shift it downside, then it is second row, first column, second row, second column, second row, third column, and so on. Next is the third row, first column, third row, second column, third row, third column. ಕೆಲವೊಬ್ರು ಸೆಕೆಂಡ್ PUC ಮುಗಿಸಿರ್ತಾರ, ಇದನ್ನು ಅಂಡರ್ಸ್ಟ್ಯಾಂಡ್ ಆಗಕ್ ಬರಲ್ಲ. ಕೇಳಿದ್ರೆ ಮಾತ್ರ 95, 90, 80 ಮಾರ್ಕ್ಸ್ ತಗೊಂಡಿವಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬೇಸಿಕ್ಸ್ ನ ತರೋಗ್ರಿ. ಮುಂದೆ ಯಾರಾದ್ರೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಬ್ರಾಂಚ್ ಮಾಡಿದ್ರೆ ಅಂದ್ರೆ ಅಲ್ಲಿನೂ ಇದು ಬೇಕೇ ಬೇಕು, ಕಂಪ್ಲೀಟ್ ಥ್ರೂ ಔಟ್ 4 years. ಓಕೆ, ಆ ಟೈಮ್ದೊಳಗ ಯಾರು ಹೇಳ್ಕೊತ್ ಕುಂದ್ರಂಗಿಲ್ಲ ಬೇಸಿಕ್ಸ್. ಸೊ ಅದಕ್ಕೆ ಹೀಗೆ ಪರ್ಫೆಕ್ಟ್ ಆಗಿಬಿಟ್ರೆ ಅಂದ್ರೆ ಅವಾಗ ಬಹಳ ಈಸಿಯಾಗಿ ಪ್ರೋಗ್ರಾಮ್ ಬರೆಯಕ್ಕೆ. ಆಲ್ರೆಡಿ ನೀವು ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ರಿ, ಸೆಕೆಂಡ್ ಇಯರ್ ಕಂಪ್ಯೂಟರ್ ಸೈನ್ಸ್ ಇತ್ತು ಅಂತಂದ್ರೆ ಅವಾಗ ನಿಮ್ಗೆ ಗೊತ್ತಾಗಿರ್ತದ. ಸೊ ದಿಸ್ ಇಸ್ ದ ವಿದಿನ್ ಬ್ರಾಕೆಟ್ ವಿ ಹ್ಯಾವ್ ಟು ರೈಟ್ ಇಟ್ clearly. So this is called as the representation of the matrix. I hope you understood clearly. ಇದನ್ನೇ ಜನರಲ್ ಆಗಿ ಇನ್ನು ಶಾರ್ಟ್ ಆಗಿ ಯಾವ ತರ ಬರಿಬಹುದ್ರಿ ಸರ್ ಅಂತಂದ್ರೆ, let us you can see here. Just a minute, I will erase that one. ಇನ್ನು ಶಾರ್ಟ್ ಆಗಿ ಯಾವ ತರ ಅದು ರಿಪ್ರೆಸೆಂಟೇಷನ್ ಮಾಡ್ಬೇಕಾಗ್ತದ್ರಿ ಸರ್, ಅದು ಕಂಪ್ಲೀಟ್ ಆಗಿ ಅದು ಎಕ್ಸ್ಪೌಂಡೆಡ್ ಫಾರ್ಮ್ ತಾಗಿದೆ. ಕ್ವಶನ್ ಪೇಪರ್ ದೊಳಗೆ ಆ ತರ ಬರಂಗಿಲ್ಲ. ಕ್ವಶನ್ ಪೇಪರ್ ದಾಗ ಯಾವ ತರ ಬರ್ತದ್ರಿ ಸರ್, ಶಾರ್ಟ್ ಫಾರ್ಮ್ ದಾಗ ಬರ್ತೈತಿ. ಸೊ ದಟ್ ವಿ ಕ್ಯಾನ್ ರೀಪ್ರೆಸೆಂಟ್ ಇನ್ ಅನದರ್ ವೇ, ದಟ್ ಈಸ್ a is equals to, ಇನ್ ಜನರಲ್ ಆಗಿ
ಎ ಐ ಜೆ ಅಂತೇಳಿ. ನಾಳೆ ಒಂದು ಕ್ವಶನ್ ಇದೆ, ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಬರ್ತೈತಿ, ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಕ್ಸ್. ಅಟ್ ದಟ್ ಟೈಮ್ ದೇ ವಿಲ್ ಗಿವ್ ಇನ್ ಕ್ವಶನ್ ಪೇಪರ್ ಇನ್ ದಿಸ್ ವೇ ಓನ್ಲಿ. ಇಲ್ಲಿ ಕೆಲವೊಮ್ಮೆ ಬರ್ದಿರ್ತಾರ ಎಂ ಬೈ ಎನ್ ಅಂತೇಳಿ. ಎಂ ರೋಸ್ ಎನ್ ಕಾಲಮ್ಸ್. ವಾಟ್ ದಿಸ್ ಐ ರಿಪ್ರೆಸೆಂಟ್ಸ್? ಐ ಇಸ್ ದಿ ಯಾವ್ದು ರೋದೊಳಗಿದೆ, ಇನ್ ವಿಚ್ ರೋ ಇಟ್ ಈಸ್ ಲೈಯಿಂಗ್, and J indicates in which column it is lying. So let us we shall mention where what is the meaning of that small m, that is rows, number of rows. Next sir atandra n, that is what number of columns. Then ಇನ್ನೊಂದು ಇದೆ ಅಲ್ರಿ ಸರ್ ಅಂತಂದ್ರೆ aij, that is element lying in element ಎಲ್ಲಿದೆಯಪ್ಪ ಇದು element lying in ith row and ಎಲ್ರಿ ಸರ್ ಅಂತಂದ್ರೆ jth column, ith row and jth column ದೊಳಗಡೆ. So that is belonging ಅಂತ. Okay, so let us we shall go ahead concern to the different types of matrices. ಇಲ್ಲಿ ಕೆಲವೊಂದಿಷ್ಟು types of matrices, ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರ್ತೈತ್ರಿ 1 ಮಾರ್ಕ್ ಎಂದು. ನೆಕ್ಸ್ಟ್ ಸರ್ತ ಆಪರೇಷನ್ ಆಫ್ matrices, concern to the addition, subtraction. ಎಷ್ಟು ಈಸಿ ಇದೆ ಅನ್ನೋದು ಸ್ವಲ್ಪ ಕೆಲವೊಂದಿಷ್ಟು ಬೇಸಿಕ್ಸ್ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿ ಈ ಚಾಪ್ಟರ್ 9 ಮಾರ್ಕ್ಸ್ ಇದ್ರೆ 9 ಮಾರ್ಕ್ಸ್ ಫುಲ್ ಸ್ಕೋರ್ ಮಾಡ್ಕೋಬಹುದು, 10 ಮಾರ್ಕ್ಸ್ ಇದ್ರೆ 10 ಮಾರ್ಕ್ಸ್, 8 ಮಾರ್ಕ್ಸ್ ಇದ್ರೆ 8 ಮಾರ್ಕ್ಸ್ ವಿತೌಟ್ ಎನಿ ಲಾಸ್ ಆಫ್ ಅ ಸಿಂಗಲ್ ಮಾರ್ಕ್ಸ್. ಯಾವುದೇ ರೀತಿ 1 ಮಾರ್ಕ್ಸ್ ಕಳ್ಕೊಳ್ಳಾರ್ದೆ ನೀವು ಸ್ಕೋರ್ ಮಾಡ್ಕೋಬಹುದು. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ಹಿಯರ್. ಇಲ್ಲೇ ಒಂದಿಷ್ಟು ಬೇಸಿಕ್ಸ್ ಹೇಳಿರ್ತದೆ ನೋಡ್ರಿ. ಇಲ್ಲಿ ರೋಸ್ ಅಂತ ಹೇಳಿದೆವು, ಇಲ್ಲಿ ಕಾಲಮ್ಸ್ ಅಂತ ಹೇಳಿದೆವು. ಸೊ ಟೈಪ್ಸ್ ಆಫ್ ಮ್ಯಾಟ್ರೈಸಿಸ್ ಗೆ, ಸೊ ಲೆಟ್ ಅಸ್ ವಿ ಶಾಲ್ ಡಿಸ್ಕಸ್ ಹಿಯರ್ ಕನ್ಸರ್ನ್ ಟು ದಿ ಟೈಪ್ಸ್ ಆಫ್ ಮ್ಯಾಟ್ರೈಸಿಸ್. ಎಷ್ಟು ಈಸಿ ಇದೆ ಅಂತ ಅನ್ನೋದು ಯು ಕ್ಯಾನ್ ಸಿ ಹಿಯರ್. ಫಸ್ಟ್ ಒನ್ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಬರ್ತೈತಿ. ಏನಂತೇಳಿ? ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್. ಎಲ್ಲರಿಗೂ ಗೊತ್ತಿದೆ ರೆಕ್ಟ್ಯಾಂಗಲ್ ಅಂದ್ರೆ ಏನು. ಈ ಬೋರ್ಡ್ ಏನಿದೆ ಅಲ್ಲ, ಸೊ ಕಂಪ್ಲೀಟ್ಲಿ ದಿಸ್ ಬೋರ್ಡ್ ಇಟ್ ಈಸ್ ದೇರ್ ಇನ್ ಅ ರೆಕ್ಟ್ಯಾಂಗುಲರ್ ಫಾರ್ಮ್. ಅಂದ್ರೆ ಟು ಅಪೋಸಿಟ್ ಸೈಡ್ಸ್ ದೇ ಆರ್ ಈಕ್ವಲ್. ನಿಮ್ಮ ಜಿಯೋಮೆಟ್ರಿ ಒಳಗಡೆ ಆಲ್ರೆಡಿ ಕಲ್ತೀರಿ. ಮತ್ತೆ ಇಲ್ಲಿ ಹೆಂಗ್ರಿ ಸರ್ ಅದು ಹೇಳಿದ್ರಿ ನೀವು ಜಿಯೋಮೆಟ್ರಿ ಒಳಗಡೆ, ಹೌ ದಿಸ್ ಇಸ್ ಗೋಯಿಂಗ್ ಟು ರಿಲೇಟ್ ಟು ದ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ವೆರಿ ಸಿಂಪಲ್ ವೇದೊಳಗ ಹೇಳ್ಬೇಕಾಗಿತ್ತಂದ್ರೆ, ಇಲ್ಲಿ ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಈ ಕಡೆದು ಈ ಮೇಲ್ಗಡೆ ಸೈಡ್ ಕೆಳಗಡೆ ಸೈಡ್ ಸೇಮ್ ಇದ್ದು, ಆ ಕಡೆದು ಕಾಲಮ್ಗಳದ್ದು ಆ ಕಡೆ ಏನ್ ವರ್ಟಿಕಲ್ ಸೈಡ್ಸ್ ಏನಿದ್ದಾವಲ್ಲ ಅವೆರಡು ಸೇಮ್ ಇರ್ತಾವ. ಹಾಗಾದ್ರೆ ಇದು ಆಗ್ಲಿ ಅಂದ್ರ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಈಕ್ವಲ್ ಇರಂಗಿಲ್ಲ. ಓಕೆ, ಓನ್ಲಿ ಟು ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ರೆಕ್ಟ್ಯಾಂಗಲ್ ಅಂದ್ರೆ ಏನು? ಈ ತರ ಏನ್ ರೆಕ್ಟ್ಯಾಂಗಲ್ ತೆಗೆದಿರ್ತಿರಲ್ಲ, ಸೊ ದಿಸ್ ಇಸ್ ದ ರೆಕ್ಟ್ಯಾಂಗುಲರ್. ಇಲ್ಲಿ ಈ ಸೈಡ್ ಈಕ್ವಲ್ ಇರ್ತೈತಿ, ಮತ್ತೆ ಈ ಸೈಡ್ ಈಕ್ವಲ್ ಇರ್ತೈತಿ. ಬಟ್ ಈ ಸೈಡ್ ಮತ್ತೆ ಈ ಸೈಡ್ ಈಕ್ವಲ್ ಇರಂಗಿಲ್ಲ. ಅಂದ್ರೆ ವರ್ಟಿಕಲ್ ಹಾರಿಜಾಂಟಲ್ ದೇ ಆರ್ ನಾಟ್ ಈಕ್ವಲ್. ಇಟ್ ಮೀನ್ಸ್ ದಟ್ ರೋಸ್ ದೇ ಆರ್ ನಾಟ್ ಈಕ್ವಲ್ಸ್ ಟು ದಿ ಕಾಲಮ್ಸ್. ಇಷ್ಟು ತಿಳಿದ್ ಬಿಟ್ರೆ ಮುಗಿತ್ರಿ. ಈ ನೆಕ್ಸ್ಟ್ ಇಂಗ್ಲಿಷ್ ಸೆಂಟೆನ್ಸ್ ದೊಳಗೆ ನೀ ಬರುತ್ತೆ. ಸೊ ಸಿ ಹಿಯರ್ ಕನ್ಸರ್ನ್ ಟು ದಟ್. ಒಂದು ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟ್ ಹೋಗೋಣ ಅಂತ ಅಂದಾಗ ನಿನಗೆ ಕ್ಲಿಯರ್ ಆಗಿ ಆಗ್ತೈತಿ ನೋಡ್ರಿ. ಎಕ್ಸಾಂಪಲ್ ನ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಟೇಕ್ ದಟ್ ಎ ಮ್ಯಾಟ್ರಿಕ್ಸ್. ಏನಂತ ಹೇಳಿದೆವು? ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಜಸ್ಟ್ ಜನರಲ್ ಆಗಿ ಏನ್ ಹೇಳಿದೆ, ರೋಸ್ ಆರ್ ನಾಟ್ ಈಕ್ವಲ್ಸ್ ಟು ದಿ ಕಾಲಮ್ಸ್. ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್ 2 3 8. ದಿಸ್ ಫಸ್ಟ್ ರೋ. ಸೆಕೆಂಡ್ ರೋ ಯು ಕ್ಯಾನ್ ಟೇಕ್, ದಟ್ ಈಸ್ ವಾಟ್ 4 5 3. ಯಾವ್ದಾದ್ರು ಎಕ್ಸಾಂಪಲ್ ತಗೋಬಹುದು. ಸೊ ಇಲ್ಲಿ ಹೌ ಮೆನಿ ರೋಸ್ ಆರ್ ದೇರ್ ಇನ್ ದಿಸ್? 1 2 rows. ಹೌ ಮೆನಿ ಕಾಲಮ್ಸ್? 1 2 3. ಸೊ ಯಾರಾದ್ರೂ ಹೇಳ್ತಾರೇನ್ರಿ 2 equals to 3 ಅಂತೇಳಿ? ನೋ, nobody will tell that 2 is equals to 3 ಅಂತೇಳಿ. Okay, it means that number of rows are not equals to the number of columns, then that matrix is called as rectangular matrix. Define rectangular matrix ಅಂತೇಳಿ ಕೇಳೋದಂದ್ರೆ, in a matrix or any matrix you can consider in that number of rows are not equals to the number of columns, then that matrix is called as what? A rectangular matrix. Let us we can have, if number of rows are not equal to, are not ಅಂತ ಹೇಳಿ ಬರ್ದೈತೆ, are not equal to number of columns,
then matrix is called then matrix is called then matrix is called ಏನಂತ ಹೇಳಿ ಕರೀತಾರೆ rectangular matrix. Matrix is called rectangular matrix. Rectangular matrix. That is, ಇಲ್ಲಿ ಬರೆದು ಬಿಡ್ತೇನೆ ನೋಡ್ರಿ, ಏನು ನಂಬರ್ ಆಫ್ ರೋಸ್ ನಮಗೆಲ್ಲರಿಗೂ ಗೊತ್ತೇ ಇದೆ m ಅಂತೇಳಿ. ಅದೇನಾಗಬಾರ್ದು, ಈಕ್ವಲ್ ಇರಬಾರ್ದು ಅಂತಂದ್ರ ಇನ್ ದಿಸ್ ವೇ, that is not, m is not equals to be the n. So ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗ್ತೈತಿ. Here number of rows are 2, here number of columns are 3. 2 that is not equals to 3. Hence it is an example for the what a rectangular matrix. It is a one type of rectangular matrix. It is a type of matrix. I hope you understood. Consent to this also. Second one. So see here. ಇಲ್ಲೇ ಎಡಿಟ್ ಮಾಡಿ ತೋರಿಸಿರ್ತೇನೆ ನೋಡಿ. ಈಗ ಇದು ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಹೇಳಿದೆವು. ಇನ್ನೊಂದು ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಹೋಗಿರುತ್ತೆ ನೋಡ್ರಿ. ಎಲ್ಲರಿಗೂ ಗೊತ್ತೇ ಇದೆ, ಸ್ಕ್ವಯರ್ ಅಂದ್ರೆ ಜಾಮೆಟ್ರಿ ಒಳಗಡೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲ, ವಾಟ್ ಇಟ್ ಮೀನ್ಸ್. ಸೊ ಆಲ್ ಸೈಡ್ಸ್ ದೇ ಆರ್ ಈಕ್ವಲ್. ಈ ತರ ಎಲ್ಲಾ ಸೈಡ್ಸ್ ಗಳದ್ದು ಈಕ್ವಲ್ ಇದ್ದು ಅಂದ್ರೆ ಅದಕ್ಕೆ ಏನಂತ ಹೇಳ್ತೀರಿ, ಸ್ಕ್ವಯರ್ ಯು ಆರ್ ಗೋಯಿಂಗ್ ಟು ಕಾಲ್. ಓಕೆ, ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಇರಬೇಕು. ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಇತ್ತಂದ್ರೆ ಅದಕ್ಕೆ ಸ್ಕ್ವಯರ್ ಅಂತ ಹೇಳಿ ಕರಿತಿರಲ್ಲ. ಹಾಗಾದ್ರೆ ಇಫ್ ನಂಬರ್ ಆಫ್ ರೋಸ್ ಆರ್ ನಾಟ್ ಅಂತ ಹೇಳಿ ಬರೆದಿದ್ದೇವಲ್ಲ, ಆರ್ ಈಕ್ವಲ್ ಟು ದ ನಂಬರ್ ಆಫ್ ಕಾಲಮ್ಸ್, ದೆನ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ರೆಕ್ಟ್ಯಾಂಗುಲರ್ ತೆಗೆದು ಏನಂತೇಳಿ, ಸೊ ದಟ್ ವಿ ಹ್ಯಾವ್ ಟು ಕಾಲ್ ಆಸ್ ವಾಟ್ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್. We have to call that one as a square matrix. I hope you understood clearly concerned to this. Example ಕೊಡೋದಾದ್ರೆ ಯಾವ ತರ ಇರುತ್ತೆ ಅಂದ್ರೆ, ಜಸ್ಟ್ ಇದನ್ನ ರಿಮೂವ್ ಮಾಡಿಬಿಡ್ತೇನೆ ನೋಡ್ರಿ. Just I will remove that one. So how many rows? 1, 2. How many columns? 1, 2. So 2 rows are there, 2 columns are there. Hence order is what? 2 by 2. I hope you understood this example also. ಇವೇ ಎಕ್ಸಾಂಪಲ್ ಅಂತ ಹೇಳಿ ಏನಿಲ್ಲ, ಬೇರೆ ಯಾವ್ದಾದ್ರು ಕೊಡ್ಬೋದಿತ್ತು. ಸೊ ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ಅನದರ್ ಎಕ್ಸಾಂಪಲ್, ದಟ್ ಇಸ್ ಬಿ ಇಸ್ ಈಕ್ವಲ್ಸ್ ಟು ಪ್ರಿವಿಯಸ್ ಜಸ್ಟ್ ಒಂದನ್ನು ಕೊಟ್ಟಿದೆ, ಇನ್ನು ಕೆಲವಾರು. ಸೊ ಎನಿ ನಂಬರ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಕೋಟ್ ಫಾರ್ ದಟ್, ನೋ ಇಶ್ಯೂಸ್ ವಿತ್ ದಟ್. ಹಿಯರ್ ಯು ಕ್ಯಾನ್ ಹ್ಯಾವ್ ದಟ್ ಇಸ್ 3, 8, 1. ಸೊ 3 rows are there. ನೆಕ್ಸ್ಟ್ 3 ಕಾಲಮ್ಸ್ ಇರಬೇಕು. ಆ ತರ 2, 4, 6, 3, 1, 2. Okay, how many rows? 3 rows. How many columns? 3 columns. Hence its order is what again? 3 by 3. This is also be an example for the square matrix. This is also be an example for the square matrix. ಎಲ್ಲರಿಗೆ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ನೆಕ್ಸ್ಟ್ ಏನ್ರಿ ಸರ್ ಅಂತಂದ್ರೆ, ಇನ್ನೊಂದು ರೋ ಮ್ಯಾಟ್ರಿಕ್ಸ್, ಮತ್ತೊಂದ್ರಿ ಸರ್ ಅಂತಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಬರ್ತದ. ಅವೆರಡು ಹೇಳಿ ಜಸ್ಟ್ ಆಪರೇಷನ್ಸ್. ಇನ್ನು ಕೆಲವೊಂದಿಷ್ಟು ಇದ್ದಾವ, ಅವೇನದ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಒಳಗಡೆ ಸೊ ವಿ ಶಾಲ್ ಕನ್ಸಿಡರ್. ಈಗ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಆಪರೇಷನ್ಸ್ ಆಫ್ ಮ್ಯಾಟ್ರಿಸಸ್, ಅಂದ್ರೆ ಎಷ್ಟು ಈಸಿ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಲಿ ಅಂತ ಉದ್ದೇಶದಿಂದ ಆಪರೇಷನ್ಸ್ ತಗೊಂಡಿರ್ತದ. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ಅನದರ್ ಟೈಪ್ ಆಫ್ ದಿ ವಾಟ್ ಮ್ಯಾಟ್ರಿಕ್ಸ್. ದಟ್ ಈಸ್ ಹೆಸರು ಹೇಳ್ತದ ರೋ ಮ್ಯಾಟ್ರಿಕ್ಸ್. ವಾಟ್ ಇಟ್ ಮೀನ್ಸ್, ರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಹೆಸರು ಹೇಳದಂಗ ಒಂದೇ ಒಂದು ರೋ ಇರ್ಬೇಕು ನೋಡ್ರಿ. ಮ್ಯಾಟ್ರಿಕ್ಸ್ ಇಫ್ ಇಟ್ ಈಸ್ ಹ್ಯಾವಿಂಗ್ ಜಸ್ಟ್ ಅ ಸಿಂಗಲ್ ರೋ, ಒಂದೇ ಒಂದು ರೋ ಇತ್ತಂದ್ರೆ ಅದಕ್ಕೆ ಸೊ ರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅದೇ ತರನೇ ಒಂದೇ ಒಂದು ಕಾಲಮ್ ಇತ್ತಂದ್ರೆ ಏನ್ ಅನ್ಬೋದ್ರಪ್ಪ ಅದಕ್ಕೆ, ದಟ್ ವಿ ಶಾಲ್ ಕಾಲ್ ಎಸ್ ಅ ಕಾಲಮ್ ಮ್ಯಾಟ್ರಿಕ್ಸ್. ಲೆಟ್ ಅಸ್ ವಿ ಶಾಲ್ ಹ್ಯಾವ್ ದಟ್. ಐ ಹೋಪ್ ದಟ್ ಇಸ್ ದ ಥರ್ಡ್ ಒನ್. ವಾಟ್ ದಟ್ ಈಸ್ ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಏನಂತ ಹೇಳಿದೆ, ಇಫ್ ಇನ್ ಮ್ಯಾಟ್ರಿಕ್ಸ್ ಜಸ್ಟ್ ಓನ್ಲಿ ಒನ್ ರೋ ಇರ್ಬೇಕು ನೋಡ್ರಿ. If a matrix is having only one row, ಇದು ಬಹಳಷ್ಟು ಇಂಪಾರ್ಟೆಂಟ್. ನಮಗೆ ಬೇಕಾಗಿದ್ದು ಇದು ಒಂದೇ ವರ್ಡ್, ಉಳ್ಕದೇನೆ ಇಂಗ್ಲಿಷ್ ಸೆಂಟೆನ್ಸ್ ನಮಗೇನು ಅವಶ್ಯಕತೆ ಇಲ್ಲ. ಇಫ್ a matrix is having only one row is called ಏನಂತ ಹೇಳಿ ಕರಿತೀರಿ ಸರ್? ರೋ ಮ್ಯಾಟ್ರಿಕ್ಸ್. is called a row matrix. Just if any one of the matrix, if it is having just a
single row, then it is called as a row matrix. We shall give the example for this. So consider here A matrix, only one row na ತೋರ್ಸೋಣಂತ 3 8 5. So just a minute, I will write it a small bracket. So see this one, only single row, one row. How many columns? First, second, and then third, 3 columns. Hence its order is 1 by 3. Sir, ಇದು ಒಂದೇ ಏನ್ರಿ ಎಕ್ಸಾಂಪಲ್ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ನ ಕೊಡೋಣ ಅಂತ. So see here 8 4. So ಎಷ್ಟು rows ಇದಾವಪ್ಪ? Only one row. Okay, only one row. How many columns? 1 2 2 columns. So here very most important is this, only what a one row, only one row. ಸರ್ ಇದೇ ತರನೇ ಕಾಲಮ್ ಮ್ಯಾಟ್ರಿಕ್ಸ್ ಗೆ ಹೆಂಗ್ ಹೋಗ್ತೀರಿ ಡೆಫಿನಿಷನ್ ಅಂತಂದ್ರ, ಇದೇನ್ ರೋ ಮ್ಯಾಟ್ರಿಕ್ಸ್ ಹೇಳ್ದೇವಲ್ಲ, ಜಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್ ಹೇಳ್ಬೇಕಾಗಿದ್ರ. ಸೊ ಲೆಟ್ us we shall change this one as a fourth one. What it is? Column matrix. Column matrix. If a matrix is having only one row, the ಬದಲಾಗಿ ಏನಂತ ಹೇಳಿ ಬರ್ದಿರ್ತೀವಿ, instead of row we have to write here as a column. Then it is called as a what it is? Column matrix. ನಮಗ್ ಬೇಕಾಗಿದ್ದ ವರ್ಡ್ ಏನು? That is only one column. ಎಕ್ಸಾಂಪಲ್ ಯಾವ ತರ ಚೇಂಜ್ ಆಗ್ತದೆ ಸರ್ ಅಂತಂದ್ರೆ, ಹಿಂಗೇನ್ ಇಟ್ಟಿದೀವಲ್ಲ ಅದನ್ನ ಹಿಂಗ್ ಬರೋದಕ್ಕೆ ತೋರಿಸಿರ್ತೀವಿ ನೋಡ್ರಿ, ಅಂದ್ರೆ ನಿಮ್ಗೆ ಕ್ಲಾರಿಟಿ ಆಗ್ಲಿ ಅನ್ನೋ ಉದ್ದೇಶದಿಂದ ಇದೆ. ಸೇಮ್ example I am going to consider. Here I am going to remove this. So how many rows? 1 2 3. 3 rows. How many columns? Only one column. Next sir ಅಂತಂದ್ರೆ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ನೋಡ್ರಿ. So just we shall give here, that is example as a B. 8 4 ಅಂತ ಆಗಲಿದೆ ಇದೆಯಲ್ಲ. So same ಇದ್ರದ್ದು ಆರ್ಡರ್ ಎಷ್ಟಾಗ್ತೈತಿ? 2. ಫಸ್ಟ್ ಗೆ ರೋ ಬರಿಬೇಕಾ? ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇದೇ ಮಿಸ್ಟೇಕ್ ಮಾಡ್ತಾರೆ, 1 by 3 ಬರೋದನ್ನ ರಾಂಗ್ ಆಗ್ತೈತಿ. First you have to write as a rows, then we have to write as a column. Here how many rows? 2 rows. How many columns? Just a single column. So this one we are going to consider here only one column. ಆಗಲೇ ಏನ್ ಬರ್ದಿದ್ದೆವು? ರೋ ಬರ್ದಿದ್ದೆವು. ಸೊ ಜನರಲ್ ಆಗಿ ಹೇಳೋ ಮುಂದೆ ಇದ್ರದ್ದು ಆರ್ಡರ್ ಹೆಂಗ್ ಅಂತ ಹೇಳಿ ಬರಿಬಹುದು. ಆರ್ಡರ್ ಆಫ್ ಅ ಕಾಲಮ್ ಮ್ಯಾಟ್ರಿಕ್ಸ್ ಆಗಲಿದ್ದು ರೋದನ್ನು ಬರ್ ತೋರಿಸ್ತೀನಂತ. ಆರ್ಡರ್ ಆಫ್ ಅ ಕಾಲಮ್ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ಅ ಕಾಲಮ್ ಮ್ಯಾಟ್ರಿಕ್ಸ್ ಯಾವ ತರ ಬರಿಬಹುದು ಗೆಸ್ ಮಾಡ್ರಿ. ಸೊ ಎಷ್ಟಿದ್ದವ ಗೊತ್ತಿಲ್ಲ, ಏನು ಕನ್ಸರ್ನ್ ಟು ದಿ ರೋಸ್. Rows any numbers, but column should be only one. This is an example. This is an order of a what a column matrix. Idu order in general agi. In general agi, any number of a rows it may contains just only one column. It should be. ಸರಿ ಸರ್, ಇದೇ ತರನೇ ಪ್ರಿವಿಯಸ್ ಬೇಕಾಗಿತ್ತು ಅಂದ್ರೆ ಅಲ್ಲೇ ಈ ಪಾಯಿಂಟ್ ನ ಬರಿಬಹುದು. ನೀವೇನಂತೇಳಿ ಆರ್ಡರ್ ಆಫ್ ಏನಂತೇಳಿ ಈಗ ಕಾಲಮ್ ಹೇಳಿದೇವಲ್ಲ, ಅದೇ ತರನೇ ರೋದ್ ಮ್ಯಾಟ್ರಿಕ್ಸ್ ಈಗ ಆದ್ರ ಎಷ್ಟು ಬೇಕಾದಷ್ಟು ಕಾಲಮ್ಸ್ ಇರಬಹುದು, ಆದ್ರ ಓನ್ಲಿ ಒನ್ ಏನ್ ಇರ್ಬೇಕಾಗಿತ್ತದ್ಲೆ. ಸೊ ರೋ ಓನ್ಲಿ ಒನ್ ರೋ ಶುಡ್ ಬಿ ದೇರ್, ಎನಿ ನಂಬರ್ ಆಫ್ ಕಾಲಮ್ಸ್. ಇಟ್ ಮೀನ್ಸ್ ದಟ್ 1 by ಕಾಲಮ್ಸ್ ಅಂದ್ರ ಆರ್ಡರ್ ಆಫ್ ವಾಟ್ ಅ ರೋ ಮ್ಯಾಟ್ರಿಕ್ಸ್ ಯು ವಿಲ್ ಗೆಟ್. ರೋಸ್ ಬೈ 1 ಅಂತಂದ್ರೆ ಯು ವಿಲ್ ಗೆಟ್ ದಿ ಆರ್ಡರ್ ಆಫ್ ಅ ಕಾಲಮ್ ಮ್ಯಾಟ್ರಿಕ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ಕ್ಲಿಯರ್ಲಿ. ಇದೇ ತರನೇ ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಬರ್ತದ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಬರ್ತದ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಬರ್ತದ. ಓಕೆ, ಸೊ ಅವೆಲ್ಲಾನು ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸಸ್ ದಾಗ ಡಿಸ್ಕಷನ್ ಮಾಡೋಣ ಅಂತ. ಲೆಟ್ us we shall see here operations concerned to the operations of a matrices. ಯಾವ ತರ ಎಷ್ಟು ಈಸಿ ಟು ಆಪರೇಷನ್ಸ್ ಇದ್ದಾವ ಸರ್. ಅವ್ ಆಪರೇಷನ್ಸ್ ಡೈರೆಕ್ಟ್ ಆಗಿ ಕೇಳ್ತಾನೆ ಏನ್ರಿ ಎಕ್ಸಾಮ್ ದೊಳಗ ಅಂತಂದ್ರೆ ಡೈರೆಕ್ಟ್ಲಿ he is not going to ask, but that is going to help a lot for the 3 marks as well as so 5 marks questions. Let us we shall get into the operations of a so concerned to the matrices. So ಇಲ್ಲಿ ಲೈವ್ ಕ್ಲಾಸ್ ನೊಳಗಡೆ ಎಷ್ಟರ ಮಟ್ಟಿಗೆ ತಿಳಿತದ ಅನ್ನೋದು ನೀವು ಕಮೆಂಟ್ ನ ಹಾಕ್ರಿ. ಎಷ್ಟು ಎಲ್ಲರಿಗೆ ತಿಳಿತಾ ಏನು ಎಂತ ಅಂತ ಅನ್ನೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಫ್ಲೈನ್ ಕ್ಲಾಸ್ದಾಗ ಬೇಕಾದಷ್ಟು ವೀಕ್ ಇರ್ಲಿ ಸ್ಟೂಡೆಂಟ್, ಸೊ ಅವನಿಗೆ 200% ಪರ್ಫೆಕ್ಟ್ ಆಗಿನೇ ಕ್ಲಾಸ್ ದಿಂದ ಹೊರಗೆ ಹೋಗಂಗ್ ಮಾಡಿಸಿ ಕಳಿಸ್ತೈತಿ ನೋಡ್ರಿ. ಯಾಕಂದ್ರೆ ಇಷ್ಟು ನೀಟಾಗಿ ಹೇಳ್ಬಿಟ್ರೆ ಎಂತ ಲೆವೆಲ್ ಸ್ಟೂಡೆಂಟ್ಸ್ ಇದ್ರು 200% ಅವ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ಹೋಗಿರ್ತಾನ. ಏನೇ ಡೌಟ್ ಇದ್ರು ಇಂಟ್ರಾಕ್ಷನ್ ಮಾಡಬಹುದು. ಇಲ್ಲಿ ಲೈವ್ ಕ್ಲಾಸ್ ನೊಳಗಡೆ ಇಂಟ್ರಾಕ್ಷನ್ ಪ್ರಿವಿಷನ್ ಇರಂಗಿಲ್ಲ.
So let us see here concerned to the what operations. Operations on matrices. Operations on matrices. Matrices ಇದ್ ಮೇಲ್ಗಡೆದು ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಷನ್ಸ್. ಏನ್ ಆಪರೇಷನ್ಸ್ ಅಂದ್ರೆ ಏನ್ ಬೇರೆ ಇಲ್ಲ, ಎಡಿಷನ್, ಸಬ್ಟ್ರಾಕ್ಷನ್, ನೆಕ್ಸ್ಟ್ ಸರ್ತ ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಸೊ ದಟ್ ಈಸ್ ಕನ್ಸರ್ನ್ ಟು ದಿ ಇನ್ವರ್ಸ್ ಅಂತ ಹೇಳಿ ಬರ್ತದೆ. ಇನ್ವರ್ಸ್ ಈಗ ರೆಡ್ಯೂಸ್ಡ್ ಸಿಲೆಬಸ್ ಒಳಗಡೆ ಡಿಲೀಟ್ ಮಾಡಿದಾನ. ಸೊ ಓನ್ಲಿ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಇಲ್ಲಿ ಕೆಲವೊಂದಿಷ್ಟನ್ನ ಇವತ್ತಿನ ಕ್ಲಾಸ್ನಾಗ ಡೆಮಾನ್ಸ್ಟ್ರೇಷನ್ ಕೊಟ್ಟು ಇವತ್ತಿನ ಕ್ಲಾಸ್ ಮುಗಿಸ್ಕೊಟ್ಟಿರ್ತದೆ. ಉಳಿದಿದ್ದ ನೆಕ್ಸ್ಟ್ ಕ್ಲಾಸಿಗೆ ಟಚ್ ಕೊಟ್ಟಿರ್ತೈತೆ. ಸೊ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಏನಪ್ಪಾ ಅಂದ್ರೆ ಎಡಿಷನ್ ಆಫ್ ಮೆಟ್ರೈಸಿಸ್. ಎಡಿಷನ್ ಆಫ್ ಮೆಟ್ರೈಸಿಸ್. ಎಡಿಷನ್ ಆಫ್ ಮೆಟ್ರೈಸಿಸ್. ಹೆಂಗ್ ಎರಡು ಮೆಟ್ರೈಸಿಸ್ ನ ಆಡ್ ಮಾಡಬಹುದು, ಹೌ ವಿ ಶಾಲ್ ಆಡ್ ದಮ್ ಟು ಮೆಟ್ರೈಸಿಸ್. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡು ಡೆಮಾನ್ಸ್ಟ್ರೇಷನ್ ಕೊಟ್ಬಿಡ್ತೀನಿ. ಥಿಯರಿ ಹೇಳ್ಕೊತ ಕೂತ್ರೆ ಅದಕ್ಕೆ ಒಂದು 20 ನಿಮಿಷದಷ್ಟು ಥಿಯರಿ ಇದು ಆಗ್ತೈತಿ. ಅದನ್ನೇನದಲ್ಲ ರೆಗ್ಯುಲರ್ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡೋಣ ಅಂತ. ಈಗೇನು ಒಂದು ಎಕ್ಸಾಂಪಲ್ ಕೊಟ್ಟು ಹೌ ವಿ ಆರ್ ಗೋಯಿಂಗ್ ಟು ಆಡ್ ದಿ ಮೆಟ್ರೈಸಿಸ್. ಥಿಯರಿ ಏನ್ ಕೇಳಂಗಿಲ್ಲ, ಬಟ್ ಈ ಒಂದು ಪ್ರಾಬ್ಲಮ್ದು ಪ್ರೊಸೀಜರ್ ನಿಮಗೆ ತಿಳಿತಂದ್ರೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ನೋಡ್ರಿ. ಸೊ ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ದಿ ಫಸ್ಟ್ ಒನ್. ಇಫ್ ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಆರ್ಡರ್ 2x2 ಇರ್ಬೋದು, 3x3 ಇರ್ಬೋದು, 2x3 ಇದು ಯಾವ್ದಾದ್ರು ಡಿಫ್ರೆಂಟ್ ಆರ್ಡರ್ಸ್ ಇದನ್ನ ಸೊ ಅಲ್ಲಿ ಎಕ್ಸಾಮಿನೇಷನ್ ಒಳಗೆ ಕೇಳ್ಬೋದು. ಇಲ್ಲಿ ಸಿಂಪ್ಲಿಸಿಟಿ ಮತ್ತೆ ಈಸಿಯೆಸ್ಟ್ ಎಲ್ಲರಿಗೂ ತಿಳಿಲಿ ಅನ್ನೋ ಉದ್ದೇಶದಿಂದ ಬಿಗಿನರ್ಸ್ ಇದ್ದೀರಿ, ಆ ಉದ್ದೇಶದಿಂದ 2x2 ಆರ್ಡರ್ ತಗೊಂಡಿರ್ತೀವಿ ನೋಡ್ರಿ. ಸೊ 2, 3, 8, 5 its order is 2x2. And next another one D matrix that I am going to consider here, that is 8, 1, 3, 2. Its order is also be 2x2. Then he is going to ask find what a plus b. A plus b. ಯಾಕಂದ್ರೆ ಈ ಸಬ್ಜೆಕ್ಟ್ ಒಂದು 60ರಿಂದ 70 ಸಲ ಕಲಿಸಿದಾಗೈತಿ. ಅದರದಿಂದ ಯಾವುದನ್ನು ಏನು ಅವಶ್ಯಕತೆನೇ ಬೇಕಾಗಿಲ್ಲ. ನಾವೇ ಇಲ್ಲೇ ಕ್ವಶನ್ ಕ್ರಿಯೇಟ್ ಮಾಡ್ಕೋಬಹುದು, ಅದ್ರದ್ದು ಸೊಲ್ಯೂಷನ್ ಮಾಡಿ ಕಲಿಸಬಹುದು. ಯಾಕ್ರಿ ಸರ್ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನೋದು ಏನದಲ್ಲ ಅದು ಅಷ್ಟು ಹೆಲ್ಪ್ ಆಗ್ತೈತೆ. ಲೆಟ್ ಅಸ್ ವಿ ಶಾಲ್ ಹ್ಯಾವ್ ಹಿಯರ್ ಸೊಲ್ಯೂಷನ್ ಕನ್ಸರ್ನ್ ಟು ದಟ್. ಸೊ ರಿಗಾರ್ಡಿಂಗ್ ದಿಸ್ ಸೊಲ್ಯೂಷನ್, ವಾಟ್ ಎವರ್ ದ ಎ ಮ್ಯಾಟ್ರಿಕ್ಸ್ ಹಿ ಹಸ್ ಗಿವನ್, ಸೊ ದಟ್ ಈಸ್ ದ ಗಿವನ್ ಡೇಟಾ ವಿ ಶಾಲ್ ಮೆನ್ಷನ್. ಸೊ ಅಗ್ದಿ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಬರೆದು, ಸೊ ಯು ಹ್ಯಾವ್ ಟು ರೈಟ್ ದ ಸ್ಟೆಪ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ ಆಲ್ಸೋ ಬಿ. ಸೊ ದಟ್ ವಾಟ್ ಎವರ್ ದಿ ಎ ಮ್ಯಾಟ್ರಿಕ್ಸ್ ಅದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತದೆ ನೋಡ್ರಿ. ನೆಕ್ಸ್ಟ್ ಸರ್ತ ಇಟ್ಸ್ ಆರ್ಡರ್ ಇಸ್ ಆಲ್ಸೋ ಬಿ. ಇನ್ ಎಕ್ಸಾಮಿನೇಷನ್ ಈ ಆರ್ಡರ್ಸ್ ನ ಕೊಡಂಗಿಲ್ಲವ ಕ್ವಶನ್ ಒಳಗಡೆ. ಅದಕ್ಕೆ ಇಲ್ಲಿ ಬೇಕಂದ್ರೆ ಇರ್ಲಿಲ್ಲ ಅಂದ್ರೆ ಎಕ್ಸಾಮ್ ದೊಳಗ ಕ್ವಶನ್ ಬರೇ ಮುಂದೆ ಆ ಆರ್ಡರ್ಸ್ ನ ಕೊಟ್ಟಿರಲ್ಲ, ನಿಮಗೆ ಬರೆಯಕ್ ಬರ್ಬೇಕು. ಓಕೆ, ಸೊ ಸಿ ನೆಕ್ಸ್ಟ್ ಏನ್ ಅಂತಂದ್ರೆ ದಟ್ ನಾವು we shall do concern to the a plus b. ಈ ಸ್ಟೆಪ್ ಬರಿಲಾರ್ದೆ ಡೈರೆಕ್ಟ್ ಕ್ವಶನ್ ದಾಗಿಂದಾದ್ರೂ ತಗೋಬಹುದು, ಬಟ್ ಬರ್ದಷ್ಟು ಬೆಸ್ಟ್. ಓಕೆ, ದಿಸ್ ಒನ್ ಈಸ್ 2, 3, 8, 5. ನೆಕ್ಸ್ಟ್ ಪ್ಲಸ್ ಹಿಯರ್ 8, 1, 3, 2. ಇದು ಆದ ಬಳಿಕ ಡೈರೆಕ್ಟ್ ಆಗಿ ನೀವು ಆನ್ಸರ್ ಇಡಬಹುದು, ಬಟ್ ಒಂದು ಸ್ಟೆಪ್ ಬರ್ದಿರ್ತೀನಿ. ಇದು ಎಕ್ಸಾಮ್ ದೊಳಗೆ ನಿಮಗೆ ಆಪ್ಷನಲ್. ಈ ಸದ್ಯ ಈ ಸ್ಟೆಪ್ ಏನ್ ಬರೀತೀನಲ್ಲ ಇದನ್ನ ನೀವು ಬರಿಬಹುದು, ಬರ್ಲಾರ್ದೆ ಇರಬಹುದು ಎಕ್ಸಾಮಿನೇಷನ್ ದೊಳಗ. ಯಾವಾದ್ರಿ ಸರ್ ಅಂತಂದ್ರೆ ಈ ಎಲಿಮೆಂಟ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ವಿ ಹ್ಯಾವ್ ಟು ಆಡ್ ಅಪ್. ದಟ್ ಈಸ್ 2 + 8 ಅಂದ್ರೆ ಇದಕ್ಕಿದು ಕರಸ್ಪಾಂಡಿಂಗ್. ಸೊ ಇಲ್ಲಿ 2 ನಂಬರ್ ಇದಾವೆ, ಇವ್ 2 ನಂಬರ್ಸ್ ಇವನ್ನ ಯಾವ ತರ ನಾವು ಆಡ್ ಮಾಡಬಹುದ್ರಿ ಸರ್ ಅಂತಂದ್ರೆ ಈ ಫಿಂಗರ್ ಇದಕ್ಕ, ಈ ಫಿಂಗರ್ ಇದಕ್ಕ. ಅಂದ್ರೆ ದಿಸ್ ಎಲಿಮೆಂಟ್ has to be added, this element and this element has to be added. So next 3 + 1. ಮುಂದಿನ ನೀವೇ ಹೇಳ್ತೀರಿ, ನಾ ಹೇಳೋದೇ ಬೇಕಾಗಿಲ್ಲ. 8 + what it is 3. ಸರ್ ನಾ ಡೈರೆಕ್ಟ್ 11 ಬರೀತಿದ್ದೆ, ಅದು ನೆಕ್ಸ್ಟ್ ಸಬ್ಸಿಕ್ವೆಂಟ್ ಬಿಗಿನಿಂಗ್ ಇದ್ದೀರಿ ಅಂತೇಳಿ ಆ ಉದ್ದೇಶದಿಂದ ಏನು ಸೊ ಈಜಿ ಆಗ್ಲಿ ಅನ್ನೋ ಉದ್ದೇಶದಿಂದ ಇದು ಸೊ ಬೇಸಿಕ್ ಸ್ಟೆಪ್ ಬರೆದಿರ್ತದೆ. 5 + what 2. ಸರಿ ಸರ್, ಹಾಗಾದ್ರೆ what it will be the after addition you will get that therefore a + b is equals to, it becomes ಕೂಡಿಸೋದು ನಿಮ್ ಜವಾಬ್ದಾರಿ. 2 + 8 10. ಓಕೆ, ಕೆಲವೊಬ್ರು ಕೂಡಿಸೋದ್ರೊಳಗೆ ಮಿಸ್ಟೇಕ್ ಮಾಡ್ತಿರ್ತಾರೆ ಸಬ್ಸ್ಟ್ರಾಕ್ಷನ್ ಒಳಗಡೆ. ಸೊ ಬೆಟರ್ ಯು ಕ್ಯಾನ್ ಯೂಸ್ ದಿ ಸಿಂಪಲ್ ಕ್ಯಾಲ್ಕುಲೇಟರ್. ಓಕೆ, ನೆಕ್ಸ್ಟ್ 3 + 1 4. ನೆಕ್ಸ್ಟ್ ಸರ್ತಾರೆ 8 + 3 that is what 11. ನೆಕ್ಸ್ಟ್ ಸರ್ತಾರೆ ಸೊ 5 + 2 what that is 7.
ಈಗ ಇದು ಎಡಿಷನ್ ಮುಗೀತು, ಇಷ್ಟು ಈಸಿಯಸ್ಟ್ ವೇದೊಳಗಡೆ. ಸರ್ ಇದು ನಮ್ಗೆ ಎಲ್ಲರಿಗೆ ತಿಳಿತು, ಇದ್ರಕ್ಕೆ ಈಸಿನೂ ಇದ್ದಾವೇನಾ? 5 ಮಾರ್ಕ್ಸಿಗೆ ಕೇಳ್ತಾನೆ, ಇದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್. ಹಿಂಗ ಡೈರೆಕ್ಟ್ ಆಗಿ 5 ಮಾರ್ಕ್ಸಿಗೆ ಕೇಳಂಗಿಲ್ಲ, ಇವ್ರದ್ದು ಹೆಲ್ಪ್ ತಗೊಂಡು ಮುಂದೆ 5 ಮಾರ್ಕ್ಸಿನ ಪ್ರಾಬ್ಲಮ್ 3/3 ಯೂಶುವಲಿ ಹೀಸ್ ಗೋಯಿಂಗ್ ಟು ಆಸ್ಕ್. ಏನಿಲ್ಲ 3/3 ಇತ್ತಂದ್ರೆ ಇಲ್ಲಿ ಇನ್ನೊಂದು ಸೊ ಕಾಲಮ್ ಬಂದಿರ್ತದ, ಅದೇ ತರನೇ ಇಲ್ಲಿ ಇನ್ನೊಂದು ಕಾಲಮ್ ಬಂದಿರ್ತದ, ಸೊ ಇನ್ನೊಂದು ರೋ ಬಂದಿರ್ತದ ಅಷ್ಟೇ. ಓಕೆ, ಆ ತರ. ಸೊ ಇದು ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಟ್ 2/2 ಮ್ಯಾಟ್ರಿಕ್ಸ್ ಎಡಿಷನ್. ಸೊ ಇದೇ ತರನೇ ಇನ್ನೂ ಒಂದಿಷ್ಟು ನೆಕ್ಸ್ಟ್ ಕ್ಲಾಸ್ಗಳಾಗನು ಬಿಡಿಸೋಣಂತ. ಈಗ ಇನ್ನೊಂದು ಡೆಮಾನ್ಸ್ಟ್ರೇಷನ್ ಕೊಟ್ಟಿರ್ತೀನಿ ಕನ್ಸರ್ನ್ ಟು ದಿ ಆಪರೇಷನ್. ವಾಟ್ ದಟ್ ಇಸ್ ಸೆಕೆಂಡ್ ಆಪರೇಷನ್. ಎದರದ್ರಿ ಸರ್ ಅಂತಂದ್ರೆ ಎಡಿಷನ್ ಆಯ್ತಲ್ಲ, ಸಬ್ಟ್ರಾಕ್ಷನ್ ಅಂದ್ರೆ ಮೈನಸ್, ಈಗೆಲ್ಲ ಕೂಡಿಸಿದೈತು. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಆಫ್ ಅ ಮ್ಯಾಟ್ರೈಸಸ್. ಇದೇ ಎಕ್ಸಾಂಪಲ್ ನ ಜಸ್ಟ್ ಎಡಿಟ್ ಮಾಡಿ ತೋರಿಸುತ್ತ. ಯಾಕಂತಂದ್ರೆ ನಿಮಗೆ ಎಡಿಷನ್ ಕ ಸಬ್ಟ್ರಾಕ್ಷನ್ ಕ ಏನ್ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ. ಇನ್ನ ಈಗ ಏನಿತ್ತು, ಇಲ್ಲಿ ಪ್ಲಸ್ ಇತ್ತು. ಸೊ ಇದೇ ಸೇಮ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿ ಸೇಮ್ ಎಕ್ಸಾಂಪಲ್, ಜಸ್ಟ್ ಹಿಯರ್ ದಿ ಮೈನಸ್. ಫೈಂಡ್ a minus b. Sorry sir, a given data a as well as b here as it is. Here you need to what a minus b. Here that is what minus. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಇದ್ರ ಜೊತೆಗೆ ಆಗಲೇ ಎಡಿಷನ್ ಮಾಡ್ಕೊಂಡಿದ್ರೆ ಈ ಸದ್ಯ ಏನ್ ಮಾಡ್ಕೋಬೇಕಾಗೈತ್ರಿ, 2 minus 8 that you need to do here. 2 minus 8. Next 3 minus 1. 3 minus 1 ಆಗಲಿದ್ದು ಜಸ್ಟ್ ಪ್ಲಸ್ ಮಾಡಿದ್ರೆ ಈಗ ಮೈನಸ್. 8 minus 3. 8 minus 3. ನೆಕ್ಸ್ಟ್ ಸರ್ ಅಂತಂದ್ರೆ 5 minus 2. ಸಿಂಪ್ಲಿಫಿಕೇಶನ್ ಮಾಡ್ರಪ್ಪ, ಏನ್ ಬರ್ತದೆ ನೋಡ್ರಿ. ಹಿಯರ್ ಯು ವಿಲ್ ಗೆಟ್ ದಟ್ ಈಸ್ a minus b. ವಾಟ್ ಇಟ್ ಈಸ್ 2 minus 8. ಕೆಲವೊಬ್ರು ಪ್ಲಸ್ ಮೈನಸ್ ಬಗ್ಗೆ ಬಹಳ ಮಿಸ್ಟೇಕ್ ಮಾಡ್ತಿರ್ತಾರ. ಬೆಟರ್ ಯು ಕ್ಯಾನ್ ಯೂಸ್ ದಿ ಕ್ಯಾಲ್ಕುಲೇಟರ್. ಕೆಲವೊಬ್ರು ಬರೀ 6 ಬರೆದ್ ಬಿಡ್ತಾರ, ಏನ್ ಬಂದಿರ್ತದ -6. Okay, here that is what 2 concerned to this 2. Okay, next here 8 minus 3 ಎಷ್ಟಪ್ಪ 5. Next 5 minus 2 that is what 3. Okay, this is again order is what 2/2 resultant of that whatever the a minus b, result of that a minus b. Again order it is also be the same. ಎಷ್ಟು ಇದು ಯಾವ್ದ್ರದ್ದು ಐತ್ರಿ ಸರ್? ಕನ್ಸರ್ನ್ ಟು ದಿ ವಾಟ್ ಸಬ್ಟ್ರಾಕ್ಷನ್. ಎಡಿಷನ್ ಕಲಿಸಿದೆವು, ನೆಕ್ಸ್ಟ್ ಸಬ್ಟ್ರಾಕ್ಷನ್. ಇದೇ ತರನ ವೆರೈಟಿ ಆಫ್ ಪ್ರಾಬ್ಲಮ್ಸ್ ವಿ ಶಾಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್ ಆಲ್ಸೋ. ಬಿಫೋರ್ ವೈಂಡಿಂಗ್ ಅಪ್ ಟುಡೇಸ್ ಕ್ಲಾಸ್ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಹಿಯರ್ ಒನ್ ಮೋರ್ ಆಪರೇಷನ್ ದಟ್ ಈಸ್ ಕಾಲ್ಡ್ ಆಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತೇಳಿ. ಮಲ್ಟಿಪ್ಲಿಕೇಶನ್ ಬೇರೆ ರೀ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಬೇರೆ. ಏನ್ರಿ ಸರ್ ಅದೊಂದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ನೆಕ್ಸ್ಟ್ ಕ್ಲಾಸಿಗೆ ಹೇಳ್ಕೊಡೋಣ ಅಂತ. Today we shall discuss concern to the what scalar multiplication. Scalar multiplication of a matrix. Scalar multiplication of a matrix. ಬಹಳ ಸಿಂಪಲ್ ವೇದೊಳಗೆ ಹೇಳ್ಕೊಟ್ಬಿಡೋಣ ಅಂತ ಇವತ್ತಿಂದ. ಲಾಸ್ಟ್ ಬೆಸ್ಟ್ ಅಂತ ನಂಗೆ ಇದನ್ನ ಪರ್ಫೆಕ್ಟ್ ಐತಂದ್ರೆ 5 ಮಾರ್ಕ್ಸಿಂದ್ರೊಳಗೆ ಒಂದನಲ್ಲದೆ 2 ಸ್ಟೆಪ್ಪಿಗೆ ಹೆಲ್ಪ್ ಆಗ್ತಾವ್ರಿ. ಇದು ಡೈರೆಕ್ಟ್ ಆಗಿ ಅಂತೂ ಬರಂಗಿಲ್ಲ, ಡೈರೆಕ್ಟ್ ಬಂದ್ರೆ 1 ಮಾರ್ಕ್ಸಿನ ಕ್ವಶನ್ ಬರ್ಬೋದು. But 5 marks that 200% it is going to help in 1 or 2 steps. Let us we shall see here with an example. I would like to demonstrate first one problem we shall consider. If matrix A is equals to B. So 3/3 usually ಅಲ್ಲಿ ಕೇಳಿರ್ತಾನೆ, ಅದನ್ನೇ ಇಲ್ಲಿ ಡೆಮಾನ್ಸ್ಟ್ರೇಷನ್ ಕೊಟ್ಬಿಡ್ತೀನಿ. ಬಟ್ ನಂಬರ್ಸ್ ಇವೇ ಬಂದಿರಲ್ಲ, ಬೇರೆದ್ ಯಾವ್ದಾರೆ ಬಂದಿರ್ತೈತಿ ಎಕ್ಸಾಮ್ ದೊಳಗಡೆ. 5 ಮಾರ್ಕ್ಸಿನ 7 ಪ್ರಾಬ್ಲಮ್ಸ್ ಇದಾವ. ಪಾಂಪ್ಲೆಟ್ ದಾಗೂ ಕೊಟ್ಟೈತೆ ಅವು 7 ಪ್ರಾಬ್ಲಮ್ಸ್ಗಳು. ಇವನ್ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ವಾಟ್ಸ್ಆಪ್ ಗೆ ಕಳಿಸಿರ್ತಾವ, ಪಾಸಿಂಗ್ ಪ್ಯಾಕೇಜ್ ದಾಗ ಕನ್ಸಿಡರೇಷನ್ ಮಾಡಿರ್ತಾವ. ಅವೇ 7 ಪ್ರಾಬ್ಲಮ್ಸ್ ಒಳಗಡೆ ಒಂದು ಫಿಕ್ಸ್ ಪ್ರತಿ ವರ್ಷ ಅವೇ ಒಂದು 100% ಫಿಕ್ಸ್ ಕ್ವಶನ್ಸ್ ನ ಒಂದು 80 ಮಾರ್ಕ್ಸ್ ದಷ್ಟು ಕವರ್ ಮಾಡಿರ್ತದ. ನಿಮ್ಮ ಎಕ್ಸಾಮ್ ನೀವು ಜಸ್ಟ್ ಬರೀ 20 ಮಾರ್ಕ್ಸ್ ದಷ್ಟು ಕ್ವಶನ್ ಪೇಪರ್, 20 ಮಾರ್ಕ್ಸ್ ಡಿಫ್ರೆಂಟ್ ಕ್ವಶನ್ಸ್ ಅಷ್ಟೇ ನೋಡಕ್ ಹೋಗ್ಬಹುದು. ನಾವೇನ್ ಕ್ಲಾಸ್ ಕವರ್ ಮಾಡ್ತೀವಲ್ಲ 80% ಆಸ್ ಇಟ್ ಈಸ್ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಕವರ್ ಇನ್ ಯುವರ್ ಸೊ ಎಕ್ಸಾಮಿನೇಷನ್. ನಾಳೆ 2020 ಆಲ್ರೆಡಿ ನಿಮ್ಗೆ ಇನ್ನೊಂದು ಹೇಳೋದು ನಾನು ಮರ್ತಿದ್ದೆ. ನಿಮ್ಮ ವಾಟ್ಸಪ್ಪಿಗೆ ಆಲ್ PCMB 4 ಕುರಿದು ಪಾಸಿಂಗ್ ಪ್ಯಾಕೇಜ್ ನ ಆಲ್ರೆಡಿ ನಿಮ್ಗೆ ವೆಕೇಶನ್ ಗ್ರೂಪ್ಸ್ ಗಳಿಗೆ ಕಳಿಸ್ಬಿಟ್ಟೈತಿ. ಅದೇನ ಈ ವರ್ಷದ ಏನ್ ಸರ್ 2024 ಅದೇ ಹೆಲ್ಪ್ಫುಲ್ ಆಗ್ತೈತಿ. ನಿಮ್ಗೆ 2025 ನೀವು ಎಕ್ಸಾಮಿನೇಷನ್ ಬರೀತಿರಲ್ಲ ಆ ಟೈಮ್ದೊಳಗೆ ಅದೇ ಪಾಸಿಂಗ್ ಪ್ಯಾಕೇಜ್ ದಿಂದನೇ ನಿಮ್ಗೆ ಅರೌಂಡ್ 80 or else more than 80% marks they are going to get appear in your examination.
ಓಕೆ, ಅದನ್ನ ಅಷ್ಟು ಪರ್ಫೆಕ್ಟ್ ಆಗಿಬಿಟ್ಟು ಬೇಕಾದ ಬುಕ್ ನ ಓದ್ರಿ, ಬೇಕಾದ ನೋಟ್ಸ್ ನ ಓದ್ರಿ. ಇವು ಪರ್ಫೆಕ್ಟ್ ಆಗ್ಲಾರ್ದೆ ನೀವು ಯಾವ್ದಾರು ಓದಿದ್ರಿ ಅಂತಂದ್ರೆ 20-30 ಮಾರ್ಕ್ಸ್ ತಗೋಬೇಕಾಗ್ತೈತೆ ನೋಡಿ. ಸೊ ಟು ಅವಾಯ್ಡ್ ದಟ್ ಡಿಫಿಕಲ್ಟಿ ಯು ಶುಡ್ ಅಂಡರ್ಗೋ ದಿ ಕಂಪ್ಲೀಟ್ ಆಲ್ ದೋಸ್ ಸೊ ಪಾಸಿಂಗ್ ಪ್ಯಾಕೇಜಸ್. ಆ ಪಾಸಿಂಗ್ ಪ್ಯಾಕೇಜಸ್ ನ ವೆಕೇಶನ್ ಒಳಗಡೆನೆ ನಮ್ಮಲ್ಲಿ ಪ್ರಿಂಟ್ ಹಾಕ್ಸ್ಕೊಟ್ಟು ಪರ್ಫೆಕ್ಟ್ ಮಾಡಿಸ್ಲಿಕ್ಕೆ ಪ್ಲಾನ್ ಹಾಕೈತಿ ಈ ಸಲ ಅದು. ಸೊ ಪ್ರತಿ ವರ್ಷನೂ ಮಾಡಿಸ್ತೈತಿ. ಹೆಂಗಪ್ಪ ಅಂದ್ರೆ ಎಂಡ್ ಮೂಮೆಂಟಿಗೆ ಮಾಡಿಸಿರ್ತದೆ ಜನವರಿ-ಡಿಸೆಂಬರ್ ಒಳಗಡೆ. ಈ ಸಲ ಏನು ವೆಕೇಶನ್ ಒಳಗೆ ಪ್ಲಾನ್ ಅಂತಂದ್ರೆ ಈಗಿನಿಂದ ಅದನ್ನ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಹಚ್ಚಿಸ್ಬಿಡ್ತೈತಿ ವೆಕೇಶನ್ ಕ್ಲಾಸಸ್ಗಳದಾಗೆ. ಸೊ ಅದಕ್ಕೆ ನಾ ಹೇಳೋದಿಷ್ಟೇ, ಸ್ಟೂಡೆಂಟ್ಸಿಗೆ ಒಂದ್ಸಲ ಟ್ರೈ ಮಾಡ್ರಿ, ಕ್ಲಾಸಿಗೆ ಬಂದು ಕುಂತು ನೋಡ್ರಿ. ನಿಮಗೆ ವೇಸ್ಟ್ ಅನ್ಸ್ತಿತ್ತಂದ್ರೆ ಬೇಕಾದಲ್ಲಿ ಹೋಗ್ರಿ, ಬೆಸ್ಟ್ ಅನ್ಸಿಸ್ತಾ ಇಲ್ಲಿ ಅಡ್ಮಿಷನ್ ತಗೊಂಡು ಕ್ಲಾಸಸ್ ನ ಅಟೆಂಡ್ ಆಗ್ರಿ. ಸೊ ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಿ ಸೊ ಎಕ್ಸಾಂಪಲ್ ಕನ್ಸರ್ನ್ ಟು ದ ಮ್ಯಾಟ್ರಿಕ್ಸ್ 2, 1, 8. Next 3, 2, 4. Its order is what? 3/3. Then find ಏನ್ರಿ ಸರ್ ಅಂತಂದ್ರೆ 5A ಅಂತೇಳಿ ಇಷ್ಟು ಕೇಳಿರ್ತಾನೆ. 5A ಅಂತೇಳಿ ಕೇಳ್ಬೋದು, 23A ಅಂತೇಳಿ ಕೇಳ್ಬೋದು, 42A ಅಂತೇಳಿ ಕೇಳ್ಬೋದು, 7A ಅಂತೇಳಿ ಕೇಳ್ಬೋದು. ಯಾವ್ದಾದ್ರು ಒಂದು ಕೇಳಿರ್ತಾನ. ಇಲ್ಲಿ ನಾನು ನಿಮಗೆ ಈಸಿ ಆಗ್ಲಿ ಅನ್ನೋ ಉದ್ದೇಶದಿಂದ ಸೊ 5A ಅಂತೇಳಿ ತಗೊಂಡೈತಿ. ಲೆಟ್ ಅಸ್ ವಿ ಶಾಲ್ ಹ್ಯಾವ್ ದಿ ಸೊಲ್ಯೂಷನ್. ಇದು ಕೇಳಿದ್ರೆ 1 ಮಾರ್ಕ್ಸಿಗೆ 100% ಇದು 4th ಚಾಪ್ಟರ್ ಬೇಕು ನೋಡ್ರಿ. ಇದು ಇರ್ಲಿಲ್ಲ 4th ಚಾಪ್ಟರ್ ಬರಂಗಿಲ್ಲ. ಅದಕ್ಕೆ ಇದು directly or indirectly it is going to help for the 3rd chapter as well as 4th chapter. Let us we shall find concern to the that A as it is buried. So this A as it is I am going to write. So that is 2, 1, 8, 3, 2, 4. So its order is 3/3. What he has asked, put the question mark concern to that. So 5A. Okay. Now concern to the 5A. ಇಲ್ಲಿ ಎಕ್ಸಾಮಿನೇಷನ್ ಒಳಗ ಎಲ್ಲರಿಗೂ ಈಸಿ ಆಗ್ಲಿ ಅನ್ನೋ ಉದ್ದೇಶದಿಂದ ಮತ್ತೆ ಕರೆಕ್ಟ್ ಆಗಿ ಎಲ್ಲರಿಗೂ ತಿಳಿಲಿ ಅನ್ನೋ ಉದ್ದೇಶದಿಂದ ಡೈರೆಕ್ಟ್ ಸ್ಟೆಪ್ ನೇ ಹೇಳ್ಬಿಡ್ತೈತಿ. ಇಲ್ಲ ಸರ್ ಇಂಟರ್ಮೀಡಿಯೇಟ್ ಸ್ಟೆಪ್ ಹೇಳ್ರಿ ಅಂತಂದ್ರೆ 5 into 2s ಅಂತ ಹೇಳಿ ಬರಿಬಹುದು, 5 into 1s ಅಂತ ಹೇಳಿ ಬರಿಬಹುದು. ಆ ತರ ಬರೋದು ನೆಕ್ಸ್ಟ್ ಬರೋದ್ರೂ ಅದೇ ಆನ್ಸರ್ ಬರ್ತೈತಿ. ನೋಡ್ರಿ ಈಗ ಇಲ್ಲಿ ಬರ್ದಿರ್ತೀನಿ, ಬಟ್ ಅದು ಎಕ್ಸಾಮ್ ಒಳಗಡೆ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಆಗಿದ್ರು 5 into 2s ಇಲ್ಲಿ ನೋಡ್ರಿ 5 ಯು ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ 5 to all the elements. 5 ಇದ್ರೆ 5 ಲೆ ಮಲ್ಟಿಪ್ಲೈ ಮಾಡ್ರಿ. ಇಫ್ ಇಟ್ ಇಸ್ 2 ಲೆ ಮಲ್ಟಿಪ್ಲೈ ಮಾಡ್ರಿ. ಇಫ್ ಇಟ್ ಇಸ್ 23 ಯು ಹ್ಯಾವ್ ಟು ಮಲ್ಟಿಪ್ಲೈ. ಎಲ್ಲಾ ಎಲಿಮೆಂಟ್ಸ್ ಗಳಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 5 into 2s. ನೆಕ್ಸ್ಟ್ ಸರ್ ಅಂತಂದ್ರೆ 5 into 1s. ಸೊ ಇದು ಅವಶ್ಯಕತೆ ಇಲ್ಲ. ಈ ಸ್ಟೆಪ್ ನ ನೀವು ಎಕ್ಸಾಮ್ ದೊಳಗೆ ಇಗ್ನೋರ್ ಮಾಡಬಹುದು. ಸೊ 5 into 3s. ಮತ್ ನೀವ್ ಯಾಕೆ ಬರದ್ರಿ ಸರ್ ಅಂತಂದ್ರೆ ಎಲ್ಲರಿಗೂ ತಿಳಿಲಿ ಅನ್ನೋ ಉದ್ದೇಶದಿಂದ ಈ ಸ್ಟೆಪ್ ನ ಬರದೈತಿ. ಎಕ್ಸಾಮ್ ದೊಳಗಡೆ ಈ ಸ್ಟೆಪ್ ನ ನೀವು ಸ್ಕಿಪ್ ಮಾಡಬಹುದು. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದಿ ಸೊ ರಿಸಲ್ಟ್ ಈ ಕಡೆ ಬರ್ದಿರ್ತೀವಿ ನೋಡ್ರಿ. ಅದನ್ನ ನೆಕ್ಸ್ಟ್ ಕೆಳಗಡೆ ಹೋಗೋಣ ಅಂತ. ಸೊ 5 into 2s ಎಷ್ಟು ಅಂತ ಹೇಳ್ತೀರಿ? 10. 5 into 1s ಸೊ ದಟ್ ಈಸ್ 5. ನೆಕ್ಸ್ಟ್ 5 into 3s 15. ಇದನ್ನೇ ನೀವು ಡೈರೆಕ್ಟ್ ಆಗಿ ಸೊ ಈ ಸ್ಟೆಪ್ ಬರಲಾರ್ದೆ ಇದನ್ನೇ ನೀವು ಬರಿಬಹುದು. ನೋ ಇಶ್ಯೂಸ್ ವಿತ್ ದಟ್. ಸೊ ಕನ್ಸಲ್ಟ್ ದ ನೆಕ್ಸ್ಟ್ ರೋಕ್ ಬರಿ. ಸೊ 5 into 2s ಅಗೇನ್. ಸೊ ನೆಕ್ಸ್ಟ್ 5 into 1s. ನೆಕ್ಸ್ಟ್ ಸರ್ ಅಂತಂದ್ರೆ 5 into 8s. ಎಷ್ಟಾಗ್ತದೆ ಹೇಳ್ರಿ? 10. ನೆಕ್ಸ್ಟ್ 5. ನೆಕ್ಸ್ಟ್ ಸರ್ ಅಂತಂದ್ರ ಮಗ್ಗಿ ನಿಮಗೆ ಗೊತ್ತಿರ್ಬೇಕು, ಇಲ್ಲ ಕ್ಯಾಲ್ಕುಲೇಟರ್. ಸೊ 5 × 8 = 40. ಓಕೆ, 5 into 8s 40. ನೆಕ್ಸ್ಟ್ 5 into 3s. ಯಾಕಂದ್ರೆ ನಮ್ಮ ಮಗ್ಗಿದು ಬಹಳ ದಿನ ಆಗಿರ್ತದೆ, ಗ್ಯಾಪ್ ಆಗಿರ್ತೈತಿ, ಅದ್ರದ್ದು ಅಷ್ಟೊಂದು ನೆನಪಿರಂಗಿಲ್ಲ. ಬೆಟರ್ ಯು ಕ್ಯಾನ್ ಡೂ ದ ಸಿಂಪ್ಲಿಫಿಕೇಶನ್ ಪರ್ಫೆಕ್ಟ್ಲಿ ಇಫ್ ಯು ವೆಲ್ ನೋನ್. ಅದರ್ವೈಸ್ ಯು ಯೂಸ್ ದ ಕ್ಯಾಲ್ಕುಲೇಟರ್. 5 into 2s. ನೆಕ್ಸ್ಟ್ 5 into 4s. So if you see this one, you can understand that clearly. This element has this number has to be scalar value. We are going to call this, and this scalar value has to be multiplied to all the elements of the given matrix. Then we will get the that is the scalar multiplication of that given matrix. So idondu complete ಮಾಡ್ಕೊಳ್ಳ್ರಿ. So 5 into 3s what? 15. 5 into 2s 10. Next 5 into so 4s that is what? 20. Again order is also be what? 3/3. I hope everyone clearly understood concern to the today's class. ಇವತ್ತಿನ ಕ್ಲಾಸ್ ನಿಮಗ್ ಪರ್ಫೆಕ್ಟ್ ಆಗಿ ತಿಳಿದಿತ್ತು ಅಂತಂದ್ರೆ, ಯಾಕಂದ್ರೆ ಆನ್ಲೈನ್ ದೊಳಗಡೆನೆ ಇಷ್ಟು ತಿಳಿದಿತ್ತು ಅಂದ್ರೆ ಆಫ್ಲೈನ್ ಕ್ಲಾಸಿಗೆ ಬಂದ್ರ ನೀವು 1-to-1 ಇಂಟ್ರಾಕ್ಷನ್ ಮಾಡ್ಕೋಬಹುದು. ಏನಾರ ಡೌಟ್ ಇದ್ರೆ, ಯಾಕಂದ್ರೆ ನಿಮ್ ಫ್ರೆಂಡ್ ನಿನ್ಗೆ ಡೌಟ್ ಇರ್ಲಾರ ನಿಮ್ ಫ್ರೆಂಡ್ ಡೌಟ್ ಬರ್ಬೋದು. ಅವ ಕೇಳೋದನಂದ್ರೆ ಅವನಿಗೆ ಆನ್ಸರ್ ಮಾಡೋ ಮುಂದೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗೋತ್ ಹೋಗ್ತದೆ. ಇದ್ರದ್ದು ಕೆಲವೊಂದಿಷ್ಟು ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಎಡಿಷನ್ ಆಗಿರ್ಬೋದು, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು,
instead of dictating and instead of discussing the theory, directly I have taken into the consideration of the problems, because ಥಿಯರಿ ಹೇಳ್ಕೊತ ಕೂತೇವೆ ಅಂದ್ರೆ ಅಲ್ಲಿ ಜಾಸ್ತಿ ಆಗ್ತೈತೆ ಟೈಮ್, ಇಲ್ಲಿ ಲೈವ್ ಕ್ಲಾಸಿಗೆ ಬಹಳಷ್ಟು ಟೈಮ್ ಆಗ್ತದ ಅನ್ನೋ ಉದ್ದೇಶದಿಂದ ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ನ ಡಿಸ್ಕಷನ್ ಮಾಡೈತಿ. ರೆಗ್ಯುಲರ್ ಕ್ಲಾಸ್ನಾಗ ಏನ್ ಮಾಡ್ತೀರಿ ಸರ್, ಇದ್ರದ್ದು ಥಿಯರಿ ಬರ್ಸಿರ್ತದೆ, ಆ ಥಿಯರಿಯನ್ನು ಎಲ್ಲಿ ಕೇಳಂಗಿಲ್ಲ ಎಕ್ಸಾಮಿನೇಷನ್, ಬಟ್ ಅದು ನಿಮ್ಗೆ ಡಿಸ್ಕಷನ್ ಮಾಡ್ಬಿಟ್ಟು ಪ್ರಾಬ್ಲಮ್ಸ್ ಓದೇವ್ ಅಂದ್ರೆ ಇನ್ನೂ ಜಾಸ್ತಿ ಕ್ಲಿಯರಿಟಿ ಆಗಿರ್ತೈತಿ. ಓಕೆ, ಸೊ ವೆಕೇಶನ್ ಕ್ಲಾಸಸ್ ಯಾವ ತರ ನಿಮ್ಮಲ್ಲಿ ಸ್ಟಾರ್ಟ್ ಆಗ್ತಾವ ಸರ್, ಯಾವಾಗ ಸ್ಟಾರ್ಟ್ ಆಗ್ತಾವಪ್ಪ ಅಂದ್ರ ನಾಳೆ 3rd ಹಿಡಿದು ಸ್ಟಾರ್ಟ್ ಆಗ್ತಾವ. 3rd of March ಹಿಡಿದು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಕ್ಲಾಸಸ್, ಓನ್ಲಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಕ್ಲಾಸಸ್ ದೇ ವಿಲ್ ಬಿ ದೇರ್. ಸೊ ಯಾವ ತರ ಅನ್ನೋದು ಸ್ವಲ್ಪ ಇಲ್ಲಿ ಟೈಮ್ ಟೇಬಲ್ ಡಿಸ್ಕಷನ್ ಮಾಡಿರ್ತದ. ನಿಮ್ ಫ್ರೆಂಡ್ಸಿಗೂ ಎಲ್ಲರಿಗೆ ಶೇರ್ ಮಾಡ್ಕೊಳ್ರಿ ಈ ವಿಡಿಯೋನ, ನೀವು ಯೂಸ್ ತಕೊಳ್ರಿ. ಯಾಕಂದ್ರೆ ಕೆಲವೊಂದು ಹುಡುಗರಿಗೆ, ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಜೂನ್ ಜುಲೈ ಆಗಸ್ಟ್ ತಕನು ಬಿಟ್ಟು ಎಲ್ಲಾ ಕಡೆ ಬಿಜಾಪುರದಾಗ ಎಲ್ಲಾ ಕೋಚಿಂಗ್ಗಳು ತಿರುಗಾಡಿ ತಿಳಿಯಲ್ದಲ್ಲ ಇನ್ ಎಲ್ಲಿ ಹೋಗೋಣ ಅಂತೇಳಿ ನಮಗ್ ಫೋನ್ ಹಚ್ತಾರ. ಅವಾಗ ಬಂದು ಅರ್ಧಂಬರ್ಧ ತಿಳ್ಕೊತಾರ. ಸೊ ಫಸ್ಟ್ ಗೆ 0 ಆಗಿರ್ತಾರ ಅವ್ರು, ಎಲ್ಲಾ ಕಡೆ ತಿಳಿಲಾರ್ದಕ್ಕ ಅವಾಗ ಎಂಡ್ ಮೂಮೆಂಟಿಗೆ ಬಂದು ಇನ್ ಕೆಲವೊಬ್ರಂತೂ 2023 ಜನವರಿ ಫೆಬ್ರವರಿ ಟೈಮ್ದಾಗ ಫೋನ್ ಹಚ್ಚಿಕೆ ಕೇಳಿದಾರೆ, ಸರ್ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀರೇನೋ ಆ ತರ. ಇದು ಇಯರ್ ಪೂರ್ತಿನ ವೆಕೇಶನ್ ರೆಗ್ಯುಲರ್ ಕ್ರಾಶ್ ಕೋರ್ಸಸ್ ಅಂತೇಳಿ ತಗೊಂಡಿರ್ತೀವಿ, ಅದನ್ನ ಬಿಟ್ಟು ಎಂಡ್ ಮೂಮೆಂಟಿಗೆ ಅದೇನ ಗಡ್ಡಕ್ ಬೆಂಕಿ ಎದ್ದ ಬಾಯಿ ತೋಡೋದು ಅಂತೇಳಿ ಆ ತರ ಮಾಡಿದ್ರೆ ಯೂಸ್ ಆಗಂಗಿಲ್ಲ. ರಿಸಲ್ಟ್ ಸಕ್ಸಸ್ ಅಂತೇಳಿ ಕರೆಕ್ಟ್ ಆಗಿ ಬರಂಗಿಲ್ಲ, ಜಸ್ಟ್ ಪಾಸ್ ಆಗ್ಬಹುದು 80-90% ಮಾಡ್ಲಿಕ್ಕೆ. ಯಾಕಂದ್ರೆ ಈಗ CET-ಗೆ ರಿಸಲ್ಟ್ ನ ಕನ್ಸಿಡರೇಷನ್ ಮಾಡ್ಕೊಂಡು ರ್ಯಾಂಕಿಂಗ್ ಕೊಡ್ತಾ ಇದ್ದಾನ, ಅಲ್ಲಿನ ಹೆಲ್ಪ್ ಆಗ್ತೈತಿ ಇದು ರಿಸಲ್ಟ್. ಇನ್ ಕೆಲವೊಬ್ರು ಹೆಂಗ ಅಂದ್ರೆ ವಿಚಾರ ಮಾಡಿರ್ತಂದ್ರೆ ಇದು ಎಷ್ಟು 60-70 ಆಗ್ಬಿಡ್ಬಿಡು ಸಾಕು, ನಮ್ಗೆ ನೀಟ್ ಹೋಗ್ತೀವಿ CET ಹೋಗ್ತೀವಿ ಅಂತೇಳಿ CET-ಗೆ ಆದ್ರೆ ಥಿಯರಿ ಪರ್ಸೆಂಟೇಜ್ ಕೌಂಟ್ ಮಾಡ್ತಾನ. ಓಕೆ, ನೆಕ್ಸ್ಟ್ 2025 ಏನ್ ಮಾಡ್ತಾನ ಅನ್ನೋದು ಅದು ನೋಟಿಫಿಕೇಶನ್ ಒಳಗಡೆ ಗೊತ್ತಾಗ್ತದ, CET ಫಾರ್ಮ್ ತುಂಬ ಮುಂದೆ. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಡಿಸ್ಕಷನ್, ಜಸ್ಟ್ ಕನ್ಸರ್ನ್ ಟು ದಿ 5 minutes. 2024 PUC II PCMB ವೆಕೇಶನ್ ಕ್ಲಾಸಸ್, PCMB ವೆಕೇಶನ್ ಕ್ಲಾಸಸ್ ಡೀಟೇಲ್ಸ್. ವೆಕೇಶನ್ classes timetable. So concern to the timetable, little bit we shall discuss in this clearly. So subjects na interchange ಮಾಡ್ಕೋಬಹುದು. Monday, Tuesday, Wednesday, Thursday, Friday, Saturday and then Sunday. Okay, Sunday ಏನದಲ್ಲ ಹೆಚ್ಚಿನ ಕ್ಲಾಸಸ್ ನ ತಗೋಬಹುದು, ಬಟ್ ಉಳಿದ ದಿನ ಮಾತ್ರ ಕಂಪಲ್ಸರಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಅಪ್ ಟು ದ ಸ್ಯಾಟರ್ಡೇ ಓನ್ಲಿ. ಇಲ್ಲೇನು ಸ್ಪೆಸಿಫೈ ಮಾಡಿರ್ತದಲ್ಲ ಅದೇ ಟೈಮಿಗೆ ಕ್ಲಾಸಸ್ ಇರ್ತಾವ. ಸರ್ ಬೇರೆ ಟೈಮಿಂಗ್ ಅಂತಂದ್ರ ಇಲ್ಲ, ನಮ್ಗೆ ಈ ಟೈಮಿಗೆ ಆಗ್ತಿದ್ರೆ ನೀವು ಬಂದು ಕ್ಲಾಸಸ್ ನ ಅಟೆಂಡ್ ಆಗ್ಬಹುದು, ಇರ್ಲಿಲ್ಲ ಅಂದ್ರೆ ಬೇಕಾದಲ್ಲಿ ಯಾವ್ದು ಕೋಚಿಂಗ್ ಆದ್ರೂ ಹೋಗ್ಬಹುದು, ನೋ ಅಬ್ಜೆಕ್ಷನ್. ಕೆಲವೊಂದು ಸ್ಟೂಡೆಂಟ್ಸ್ ರಾತ್ರಿ 9 ಗಂಟೆ ತನಕ ಕ್ಲಾಸಸ್ ತಗೊಂಡಿದ್ದಾರೆ ರೆಗ್ಯುಲರ್ದು ಕ್ರಾಶ್ ಕೋರ್ಸಿಗೆ, ಅದು ಓಕೆ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ. ಸೊ ಇಲ್ಲಿ ಮಾರ್ನಿಂಗ್ ಸೆಷನ್ ಮತ್ತೆ ಈವ್ನಿಂಗ್ ಸೆಷನ್ ಅಂತೇಳಿ ಕ್ಲಾಸಸ್ ನ ಮಾಡಿರ್ತಾರೆ. ಮಾರ್ನಿಂಗ್ ಅಂಡ್ ದೆನ್ ಈವ್ನಿಂಗ್. ಸರ್ ನಾವೇನು ಎರಡು ಕಡೆ ಬರ್ಬಹುದೇನ್ರಿ ಅಂತಂದ್ರೆ, ಒಂದ್ ಕಡೆ ಬಂದ್ರೆ ಇನಫ್, ಎಲ್ಲ 4 PCMB ಸಿಗಂಗೆ ಹೋಗಿರ್ತೈತೆ. ಸೊ ಯಾವ ತರ ಸರ್ ಅಂತಂದ್ರೆ ಮಾರ್ನಿಂಗ್, ಸೊ ಇಲ್ಲಿ ಕೆಲವೊಬ್ರು ಕನ್ಫ್ಯೂಷನ್ ಮಾಡ್ಕೋತಾರ 6 to 7 ಇದು ಯಾರಿಗಪ್ಪ ಅಂತಂದ್ರೆ ಯಾರ್ಯಾರಿಗೆ ಪಾಸಿಬಲ್ ಆಗ್ತೈತಿ. ಕೆಲವೊಬ್ರದ್ದು 8 ಗಂಟೆ ಕ್ಲಾಸ್ ಇರ್ತದಲ್ಲ, 6 to 7, ನೆಕ್ಸ್ಟ್ 7 to 7:50 ಬಿಟ್ಬಿಟ್ಟಿರ್ತೈತೆ, ಅವರಿಗೆ ಹೋಗ್ಬಹುದು 10 ನಿಮಿಷನಾಗ ನಿಯರೆಸ್ಟ್ ಕಾಲೇಜ್ಗಳಿಗೆ ಹೋಗ್ಬಹುದು. ಓಕೆ, 6 to 7, 7 to 7:50 ಅಂದ್ರೆ 8 o'clock ತಕ ಅಂದಂಗ. ನೆಕ್ಸ್ಟ್ ಇನ್ ಕೆಲವೊಬ್ರದ್ದು 9 o'clock ಏನಾಗ್ತಿರ್ತದಲ್ಲ, ಅವ್ರು ಕೆಲವೊಬ್ರು ಏನಂದ್ರೆ 8 to 9 ಕುಂತ್ಕೊಂಡು ಹೋಗ್ತಿರ್ತಾರ. ಇದು ಆಪ್ಷನಲ್, ಇದು ಎಲ್ಲರಿಗೂ ಕಂಪಲ್ಸರಿ ಅಲ್ಲ. ಯಾರ್ಯಾರಿಗೆ ಪಾಸಿಬಲ್ ಆಗ್ತೈತಿ 8 to 9 ಕ್ಲಾಸಸ್ ನ ಕುಂದಿರ್ಬಹುದು. ಇರ್ಲಿಲ್ಲ ಅಂದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ನಾವೇನು 2016 2016 ಟಿಲ್ ಟುಡೇ, ಸೊ ವಿ ಕಂಡಕ್ಟೆಡ್ ದಿ ಕ್ಲಾಸಸ್ ಇನ್ ದಿಸ್ ಟೈಮ್ ಪೀರಿಯಡ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಇಲ್ಲಿ ಕೆಲವೊಬ್ರದ್ದಷ್ಟೇ 1-2 ವರ್ಷನ ಅಷ್ಟೇ ತಗೊಂಡಿದ್ವಿ ಇದು ಬ್ಯಾಚಸ್. ವೆಕೇಶನ್ ಟೈಮ್ದೊಳಗೆ 9 ಗಂಟೆ ತನಕ ಕೆಲವೊಬ್ರು ರಿಕ್ವೆಸ್ಟ್ ಮಾಡ್ಕೊಂಡು ಎಕ್ಸ್ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಸೊ 6 to 7 ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಇಲ್ಲೇನಿದೆಯಲ್ಲ, ಸೊ ಇಲ್ಲಿ ಯೂಶಲಿ ಎಲ್ಲಾ ಸ್ಟೂಡೆಂಟ್ಸ್ ಪ್ರತಿ ವರ್ಷನೂ ಮ್ಯಾಥಮೆಟಿಕ್ಸ್ನೇ 3 ದಿನ. ಸೊ ಸಾರಿ, ಇಲ್ಲಿ ಮಂಡೇ ಅಂತೇಳಿ ಇಲ್ಲಿ ತಗೊಂಡ್ರಿ. ಸೊ ಮಂಡೇ ಅಂತೇಳಿ ಇಲ್ಲೇ ಮಾಡ್ಕೊಂಡಿರ್ತೀವಿ. ಓಕೆ, ಸೊ ದಟ್ ಇಲ್ಲಿ ಡೇಸ್ ಪ್ರತಿದಿನಲ್ಲೂ 6 to 7 ಮ್ಯಾಥ್ಸ್ ಅಂತೇಳಿ 3 days ಹಾಕ್ಸ್ಕೊಂಡಿರ್ತಾರೆ. ಫಸ್ಟ್ 3 days ಮ್ಯಾಥಮೆಟಿಕ್ಸ್. ಓಕೆ, ಸೊ ಮ್ಯಾಥ್ಸ್ they are going to, so we are going to conduct the maths
ಹೆಚ್ಚಾಗಿ ಪ್ರತಿ ವರ್ಷನೂ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಮ್ಯಾಥ್ಸ್ ನೇ ಫಸ್ಟ್ ಇಡ್ಸ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹೋದ ವರ್ಷ ಬಯಾಲಜಿ ಇಡ್ಸ್ಕೊಂಡಿದ್ರು. ಈ ವರ್ಷನ ನೋಡೋಣ ಅಂತ ಟೆಂಟಿಟೇಟಿವ್ಲಿ ಫಿಸಿಕ್ಸ್, ಹಿಯರ್ ಆಲ್ಸೋ ಬಿ ಫಿಸಿಕ್ಸ್ ಅಂಡ್ ಹಿಯರ್ ಆಲ್ಸೋ ಬಿ ದ ಫಿಸಿಕ್ಸ್. ಸರ್ ನೆಕ್ಸ್ಟ್ ಅಂತಂದ್ರೆ ಸಂಡೇ ಇದು ಯಾವ ತರ ಆಗ್ತೈತಲ್ಲ ಕಂಪ್ಲೀಟ್ಲಿ ಇಲ್ಲಿ ಏನಾಗ್ತದ ಜಾಸ್ತಿ ಅದು ಕ್ಲಾಸಸ್ ತಗೋತಿರ್ತದ, ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿರಲ್ಲ. ಮಾಡ್ತಿದ್ರೆ ಇಲ್ಲಿ ಮ್ಯಾಥ್ಸ್ ಸರ ಫಿಸಿಕ್ಸ್ ಸರ ತಗೊಂಡಿರ್ತದೆ ಅಷ್ಟೇ. ಓಕೆ, ಈಗ ಏನದು 2 ಸಬ್ಜೆಕ್ಟ್ ಅಂದ್ರೆ 6 to 7. ಸರ್ ಇದು ಎಷ್ಟು ದಿನದಾಗ ಮುಗಿಬಹುದ್ರಿ ಅಂದ್ರೆ 4 months ದ ಕಂಪ್ಲೀಟ್ ಸಿಲೆಬಸ್ ನಿಮ್ದು ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ಏನ್ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಇದೆಯಲ್ಲ ಅದನ್ನ 4 months ದೊಳಗಡೆ. ಈಗ ನಾಳೆ 3 of March ಗೆ ಏನ್ ಸ್ಟಾರ್ಟ್ ಆಗ್ತದಲ್ಲ, ಎಲ್ಲಿ ತಕರಿ ಸರ್ ಅಂತಂದ್ರೆ 3 of June ಗೆ ನಿಮ್ದು ಕಂಪ್ಲೀಟ್ ಆಗಿ ಮುಗಿಸ್ಕೊಟ್ಬಿಡ್ತೈತಿ ಸಿಲೆಬಸ್. ಓಕೆ, ಸೊ 3 of March ದಿಂದ ಈ ಟೈಮ್ ಟೇಬಲ್ ನ ಫಾಲೋ ಅಪ್ ಮಾಡ್ತೈತಿ. ಈಗ ಡೆಮೋ ಕ್ಲಾಸಸ್ ಗೆ ಸರ್ ಆಲ್ರೆಡಿ ನಿಮ್ಮ ವಾಟ್ಸ್ಆಪ್ ಗೆ ಕಳಿಸ್ಕೊಟ್ಟೈತಿ. ನೆಕ್ಸ್ಟ್ ಕೆಲವೊಂದು ಕಾಲೇಜಸ್ ಗಳಿಗೆ ಪ್ರಿಂಟ್ ಎಕ್ಷನ್ ನಮ್ಮ ಕೋಚಿಂಗ್ ವರ್ಕರ್ ನ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದಟ್ ಆಲ್ಸೋ ವಿತ್ ದ ಡೆಮೋ ಕ್ಲಾಸಸ್. ದಿಸ್ ಐ ಆಮ್ ಡಿಸ್ಕಸಿಂಗ್ ಕನ್ಸರ್ನ್ ಟು ದ ಫೈನಲ್ ರೆಗ್ಯುಲರ್ ಕ್ಲಾಸಸ್ ಏನ, ಅದಕ್ಕೆ ನೆಕ್ಸ್ಟ್ ಸಂಡೇ ಅಂದ್ರೆ ನೆಕ್ಸ್ಟ್ ಇದು 4th ಹಿಡಿದು ಕ್ಲಾಸಸ್ ನ ಈ ತರ ಸ್ಟಾರ್ಟ್ ಆಗ್ತಾವ ನೋಡ್ರಿ. ನೆಕ್ಸ್ಟ್ ಸಂಡೇನು 3 ಆಗ್ತೈತಿ. 3 ದಟ್ ಈಸ್ 2024. ಸೊ ಅವತ್ತೆಲ್ಲಾ ರೀತಿ ಕಂಪ್ಲೀಟ್ ಆಗಿ ಪೇರೆಂಟ್ಸ್ ಮೀಟಿಂಗ್ ಮಾಡಿ, ಸ್ಟೂಡೆಂಟ್ಸ್ ಮೀಟಿಂಗ್ ಮಾಡಿ, ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಂಡು ಸೊ ವಿ ಶಾಲ್ ಫೈನಲೈಸ್ ಒನ್ ಟೈಮ್ ಟೇಬಲ್ ಅಂಡ್ ಅಕಾರ್ಡಿಂಗ್ಲಿ ದಟ್ ಫಸ್ಟ್ ಒಂದು ಬ್ಯಾಚ್ ನ ಸ್ಟಾರ್ಟ್ ಮಾಡ್ತೈತಿ. ನೆಕ್ಸ್ಟ್ ಒಂದು ಬ್ಯಾಚ್ ಈವ್ನಿಂಗ್ ಮಾರ್ನಿಂಗ್ ಫಸ್ಟ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಒಂದು ಮಂತ್ ಬಿಟ್ಬಿಟ್ಟು ಅನದರ್ ಬ್ಯಾಚ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್ ದಟ್. ಇಲ್ಲಿ ಮ್ಯಾಥ್ಸ್ ನೆಕ್ಸ್ಟ್ ಏನಾಯ್ತು ಫಿಸಿಕ್ಸ್ ಆಯ್ತು. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಸೊ ಮೋಸ್ಟ್ ಆಫ್ ದಿ ಟೈಮ್ ಕೆಮಿಸ್ಟ್ರಿ ಹಾಕ್ಸ್ಕೊಂಡಿದ್ದಾರೆ ನೋಡ್ರಿ. ಮ್ಯಾಥ್ಸ್ ಅಂಡ್ ಕೆಮಿಸ್ಟ್ರಿ ಕಾಂಬಿನೇಷನ್ ಬರೋರು ಮ್ಯಾಥ್ಸ್ ಅಂಡ್ ಕೆಮಿಸ್ಟ್ರಿ. ಇಲ್ಲಿ ನಮ್ಮಲ್ಲಿ 1 ಸಬ್ಜೆಕ್ಟ್ ಆದ್ರೂ ಬರ್ಬೋದು, 4 ಸಬ್ಜೆಕ್ಟ್ ಆದ್ರೂ ಬರ್ಬೋದು. ಬಟ್ ನನ್ನ ಸಜೆಷನ್ ಏನು, ಪ್ರತಿ ವರ್ಷ ನಮ್ಮ ಅಬ್ಸರ್ವೇಷನ್ ಮಾಡಿದ್ದೇನಪ್ಪಾ ಅಂದ್ರೆ ಯಾರು 1 ಸಬ್ಜೆಕ್ಟ್ ನ ಬಂದಿಲ್ಲ. ಹೆಚ್ಚಾಗಿ ಎಲ್ಲ 4 ಸಬ್ಜೆಕ್ಟ್ ಬಂದ್ರೆ ಎಲ್ಲರಿಗೆ ಕೆಲವೊಬ್ರು ಏನಪ್ಪಾ ಅಂದ್ರೆ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಅದು ಬಂದಿದ್ದಾರೆ. ಅವ್ರಿಗೆ ಯಾವ್ದು ಡಿಫಿಕಲ್ಟಿ ಅನ್ಸಿದಾವಲ್ಲ ಆ ಸಬ್ಜೆಕ್ಟ್ಸ್ ಗಳು. ಸೊ ಚಾಯ್ಸ್ ಈಸ್ ಯುವರ್ಸ್, ಯು ಕ್ಯಾನ್ ಡಿಸೈಡ್ ಬೇಸ್ಡ್ ಆನ್ ಯುವರ್ ಸೊ ಲೇಬಲ್. ಸೊ ಇಲ್ಲಿ ಬಯಾಲಜಿ ಟೋಟಲ್ 6 to 8 o'clock 4 ತಿಂಗಳು ಬಂದ್ಬಿಟ್ರೆ ಅಂದ್ರೆ ನಿಮಗೆ ಏನು ತ್ರಾಸ ಇಲ್ಲಾರ್ದೆ, ಏನು ಕಿರಿಕಿರಿ ಇಲ್ಲಾರ್ದೆ, ಏನು ಡಿಫಿಕಲ್ಟಿ ಇಲ್ಲಾರ್ದೆ ಸೊ ಏನಪ್ಪಾ ಅಂದ್ರೆ PCMB 4ನ ನೀವು ಪರ್ಫೆಕ್ಟ್ ಆಗಿ ಕಲಿಬಹುದು. ಇಲ್ಲಿ ಹೆಂಗ್ರಿ ಸರ್ ಅಂತಂದ್ರೆ ಇನ್ನು ಕೆಲವೊಬ್ಬರಿಗೆ 6 to 7 ಬರಕ್ ಯಾರಿಗ ಆಗಂಗಿಲ್ಲ ಅಂತಿರ್ತಾರಲ್ಲ ಆ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ಸೊ ಮ್ಯಾಥ್ಸ್ ಹಾಕಿ ಕೊಟ್ಟಿರ್ತದೆ. ಅಂತವ್ರು ಇರ್ಲಿಲ್ಲ ಅಂದ್ರೆ ಏನು ಹಾಕಿ ಕೊಡಕ್ ಹೋಗಂಗಿಲ್ಲ. ಓಕೆ, ಮ್ಯಾಥ್ಸ್ ನೆಕ್ಸ್ಟ್ ಸರ್ ಫಿಸಿಕ್ಸ್ ಅಂತ ಸರ್. ಅವಾಗ ಕೆಲವೊಬ್ರು ಹಿಂಗ್ ಕ್ವಶನ್ ಕೇಳ್ತಾರ, ಸರ್ ನಾವು ಅದಕ್ಕೆ ಅಟೆಂಡ್ ಆಗ್ಬಹುದು, ನೀವು ಫ್ರೀ ಇದ್ರಂದ್ರೆ ಇದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು. ಇಲ್ಲಿ ಸೇಮ್ ಚಾಪ್ಟರ್ ಸರಿ ಹೋಗಿರ್ತದೆ, ಇಲ್ಲ ಡಿಫ್ರೆಂಟ್ ಚಾಪ್ಟರ್ ಸರಿ ಹೋಗಿರ್ತದೆ. ಸೇಮ್ ಚಾಪ್ಟರ್ಸ್ ಓದಂದ್ರೆ ಇವ್ರಿಗೆ ರಿಪೀಟ್ ಆಗ್ತದೆ, ಡಿಫ್ರೆಂಟ್ ಚಾಪ್ಟರ್ಸ್ ಓದು ಅಂದ್ರೆ ಇವರಿಗೆ ವೆಲ್ ಇನ್ ಅಡ್ವಾನ್ಸ್ ಡಬಲ್ ಕವರ್ ಆಗ್ತೈತಿ. ಓಕೆ, ಅದನ್ನ ಡಿಸ್ಕಷನ್ ಮಾಡಿ ಎಷ್ಟು ಮಂದಿಗೆ ಅವಶ್ಯಕತೆ ಇದೆ, ಮಿನಿಮಮ್ ಒಂದು 20 to 30 ಮೆಂಬರ್ಸ್ ಗೆ ಯೂಸ್ಫುಲ್ ಇತ್ತು, ಅವಶ್ಯಕತೆ ಇತ್ತು ಅಂದ್ರೆ ಈ ತರ ಇದು ಟೈಮ್ ಟೇಬಲ್ ನ ಹಾಕಿಕೊಟ್ಟಿರ್ತಾರೆ. ನೆಕ್ಸ್ಟ್ ಸರ್ ಈವ್ನಿಂಗ್ ಕ್ಲಾಸಸ್ ಬಂದ್ಬಿಟ್ರ. ಸೊ ಈವ್ನಿಂಗ್ ಕ್ಲಾಸಸ್ ದೇ ಆರ್ ಆಲ್ಸೋ ಬಿ ಸೊ ಫಿಕ್ಸ್ ಇಲ್ಲಿ 5:30 ದಿಂದ ಸ್ಟಾರ್ಟ್ ಆಗಿಬಿಟ್ಟು 7 o'clock ತಕ್ಕ. ನೆಕ್ಸ್ಟ್ 7 to 8. ನೆಕ್ಸ್ಟ್ ಸರ್ 8 to 9. ಸೊ ಇದು ಯೂಶಲಿ ಕ್ರಾಶ್ ಕೋರ್ಸ್ ಮತ್ತೆ ಜನವರಿ ಫೆಬ್ರವರಿ ಟೈಮ್ ದೊಳಗ ಇಲ್ಲ ಡಿಸೆಂಬರ್ ಟೈಮ್ ದೊಳಗ ಫಿಕ್ಸ್ ಈ ಕಡೆ ಒಂದು ಕ್ಲಾಸ್ ಇಡ್ಸ್ಕೊಂಡಿರ್ತಾರ 8 to 9 ಅಂತೇಳಿ. ಈಗ ರೆಗ್ಯುಲರ್ ಆದ್ರೂ ಬೇಕಂದ್ರೆ ವೆಕೇಶನ್ ತಗದ್ರೂ ಅವಶ್ಯಕತೆ ಇತ್ತು ಅಂದ್ರೆ ಅರೇಂಜ್ ಮಾಡಿಸಿ ಕೊಟ್ಟಿರ್ತೈತಿ. ಸೊ ಇಲ್ಲಿನೂ ಯಾವ ತರ ಇರ್ತ ಇದೇ ಸೇಮ್ ಟೈಮ್ ಟೇಬಲ್ ನ ಇಲ್ಲಿ ಫಾಲೋ ಅಪ್ ಆಗಿರುತ್ತೆ. ಮ್ಯಾಥ್ಸ್, ನೆಕ್ಸ್ಟ್ ಕೆಮಿಸ್ಟ್ರಿ, ಮ್ಯಾಥ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಓಕೆ ಕೆಮಿಸ್ಟ್ರಿ. ಸೊ ಇದು ಆಯ್ತು ಅಂತಂದ್ ಬಳಿಕ ನೆಕ್ಸ್ಟ್ ಸರ್ ಫಿಸಿಕ್ಸ್, ನೆಕ್ಸ್ಟ್ ಇಲ್ಲಿ ಬಯೋ, ನೆಕ್ಸ್ಟ್ ಬಯೋ. ಸರ್ ಇಲ್ಲಿ 1.5 ತಾಸು ಆಗ್ತತಿಲ್ರಿ ಇವಕ್ಕ ಅಂತಂದ್ರೆ ಹೆಚ್ಚಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕ ಮತ್ತೆ ಡೆರಿವೇಶನ್ಸ್. ಸೊ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ದೊಳಗೆ ಇಲ್ಲಿ 3.5 months 3 months 4 months ಕಂಪ್ಲೀಟ್ಲಿ ಆಗಿ ಹೋಗಿರ್ತೈತಿ. ಇಲ್ಲಿ ಆದ್ರೆ ಸ್ವಲ್ಪ 15-20 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ, ನೆಕ್ಸ್ಟ್ ಇದು ಆದ ಬಳಿಕ ಎಷ್ಟೋ ಸ್ಟೂಡೆಂಟ್ಸ್ಗಳು ಕೆಲವೊಬ್ರು ಫಿಸಿಕ್ಸ್ ಅಂತ ಹೇಳಿ ಕೇಳಿರ್ತಾರ, ಫಿಸಿಕ್ಸ್ ಕಂಪ್ಲೀಟ್ಲಿ ಫಿಸಿಕ್ಸ್ ಒಂದೇ ಬೇಕಂದ್ರೆ ಫಿಸಿಕ್ಸ್ ಒಂದೇ ಇಟ್ಕೊಟ್ಟಿರ್ತದ, ಫಿಸಿಕ್ಸ್ ಮ್ಯಾಥ್ಸ್ ಬೇಕಂತಂದ್ರೆ ಫಿಸಿಕ್ಸ್ ಮ್ಯಾಥ್ಸ್ ಅಂತೇಳಿ ಹಾಕಿಕೊಟ್ಟಿರ್ತದೆ ಇಲ್ಲಿ. ಸೊ ಈ ತರ ಟೈಮ್ ಟೇಬಲ್ ನ ನಮ್ದು ರೆಗ್ಯುಲರ್ ಕ್ಲಾಸಸ್ಗೂ ಇದೇ ಟೈಮ್ ಟೇಬಲ್ ಇರುತ್ತೆ, ವೆಕೇಶನ್ ಕ್ಲಾಸಸ್ಗೂ ಇದೇ ಟೈಮ್ ಟೇಬಲ್ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯಾರಾದ್ರೂ ವೆಕೇಶನ್ ಆಗಿರ್ಲಿ, ವೆಕೇಶನ್ ಬರಕ್ಕಾಗ್ಲಿಲ್ಲ ಅಂದ್ರೆ ರೆಗ್ಯುಲರ್ ಬರಕ್ಕಾಗ್ಲಿಲ್ಲ ಅಂದ್ರೆ ಕ್ರಾಶ್ ಕೋರ್ಸ್ಗೆ ಸೊ ಯು ಕ್ಯಾನ್ ಕಮ್ಯುನಿಕೇಟ್ ಕನ್ಸರ್ನ್ ಟು ದಿ ಕೋಚಿಂಗ್ ನಂಬರ್. ಸೊ ಇಯರ್ ಫುಲ್
Okay, yearful if you attend, the classes 3 times or else 4 times, 3 to 4 times repetition ಆಗ್ತೈತಿ ನೋಡಿ, revision ಆಗ್ತೈತಿ. 3 to 4 times syllabus that is going to get a revision. So 3 to 4 times revision ಆದ ಬಳಿಕ ಫೇಲ್ ಆದನಂದ್ರೆ ಅಂತವ್ರು helpless. Okay, they are unfit for this science course ಅಂತ. 3 to 4 times repetition ಆಯ್ತು ಅಂತಂದ್ರೆ you will score minimum more than 70 or else 80% without any difficulty or else trouble. You can score more than 80%. ಸೊ ಅದಕ್ಕೆ ನೀವು ಎಲ್ಲಾ ಕಡೆ ತಿರುಗಾಡಿ ಚೌಕಾಶಿ ಮಾಡಿ ಎಲ್ಲಾ ನಾವು ಮುಂದೆ ಹೋದ ಬಳಿಕ ನಡು ಬಂದು ಅದೇನಂತಾರಲ್ಲ, ಸೊ ಫುಲ್ ಎಂಡ್ ಮೂಮೆಂಟಿಗೆ ಬಂದಕ್ಕೆ ಸರ್ ಅದು ತಿಳಿಯಲ್ದು ಇದು ತಿಳಿಯಲ್ದು ಅನ್ನೋದಕ್ಕಿಂತ ಬೆಸ್ಟ್ ಇದು ಎಲ್ಲಾನು ಪ್ಲಾನ್. ಇನ್ನೂ 7 ದಿನ ಟೈಮ್ ಇದೆ. 7 ದಿನದೊಳಗಡೆ ನೀವು ಡಿಸ್ಕಷನ್ ಮಾಡ್ರಿ, ಪ್ರೀ ಕ್ಲಾಸಸ್ಗೆ ಅಟೆಂಡ್ ಆಗ್ರಿ, ಡೆಮೋ ಕ್ಲಾಸಸ್ ನೋಡ್ಕೊಳ್ರಿ. ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು ಅಂತಂದ್ರೆ you can take the admission and attend the regularly vacation classes as well as regular classes also. ನೀವು vacation ಆದ್ರೂ ತಗೋರಿ, year full ಆದ್ರೂ ತಗೊಳ್ರಿ. So that becomes 100% fruitful and useful to your preparation. So thank you to one and all. So today I am going to end this class here. So thank you once again.